ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಡಿಸೆಂಬರ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಆಶ್ಲೇಷ ನಕ್ಷತ್ರ, ವೈಧೃತಿ ಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನೋದು ನೋಡೋಣ. ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ 11 ಗಂಟೆ 8 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 2 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 41 ನಿಮಿಷದವರೆಗಿನ ಈ ಸಮಯ ತೊಂದರೆ ಹಾಗೂ ಕಂಟಕದ ಮುಹೂರ್ತ ಆಗಿರುತ್ತೆ. ಜಾಗರೂಕತೆ ಮಕ್ಕಳೇ. ಇಲ್ಲಿ ಚಿಕ್ಕದಾಗಿ ಶನಿ ಕುಜ ಷಷ್ಟಾಷ್ಟಕದಲ್ಲಿದ್ದಾನೆ, ಕುಜ ಬೇರೆ ವಕ್ರ, ಚಂದ್ರ ಅಲ್ಲೇ ಇದ್ದಾನೆ. ತುಂಬ ದೊಡ್ಡ, ಅದರಲ್ಲೂ ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಚಂದ್ರ ಇವತ್ತು. ಆ ಬುಧ ವೃಶ್ಚಿಕದಲ್ಲಿ ಕುಳಿತಿದ್ದಾನೆ. ಸೊ ಒಂದು ರೀತಿ ಪರಿವರ್ತನಾ ಯೋಗ. ಜಾಗರೂಕತೆಯಿಂದ ನಿಭಾಯಿಸಿ. ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ. ಬೇಗ ದುಡ್ಡು ಮಾಡಬೇಕು ನೋಡಿ. ಕಡಿಮೆ ಎಂದರೂ 1800 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನು ಮೋಸ ಮಾಡಿದ್ದಾರೆ ಅಂತ. ದಿನಕ್ಕೆ ಕಡಿಮೆ ಅಂದರೂ 50 ಕೇಸುಗಳು ರಿಜಿಸ್ಟರ್ಡ್ ಆಗ್ತಿದೆ ಅಂತ. ನಿಮಗೆ ಯಾರೇ ಫೋನ್ ಮಾಡಿ ನಿಮ್ಮ ಪಾರ್ಸಲ್ ಇಲ್ಲಿದೆ, ಬರ್ತಿದೆ, ನೀವು ಪಾರ್ಸಲ್ ಆರ್ಡ್ರೇ ಮಾಡಿಲ್ಲ, ಏನೇನೋ ಹೇಳ್ತಾರೆ. DHL ಇಂದ ಬರ್ತಿದೆ, ಆ ಕೊರಿಯರಿಂದ ಬರ್ತಿದೆ, ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡಿದೆ, ಇಂಟರ್ನ್ಯಾಷನಲ್ ನಂಬರ್ಗಳು ಕೆಲವೊಂದು ಬರ್ತವೆ. ದಯಮಾಡಿ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇದೊಂದು ದಂಧೆ ಆಗ್ಬಿಟ್ಟಿದೆ. ಡಿಜಿಟಲ್ ಅರೆಸ್ಟ್ ಅನ್ನತಕ್ಕಂಥದ್ದು, ಬೇರೆ ಬೇರೆ APK ಫೈಲ್ಸ್ ಕಳಿಸೋದು. ನಿಮಗೆ ಡೌಟ್ ಆಯಿತು ಅಂದರೆ ಆ ಕರೆಂಟ್ ಕಟ್ ಮಾಡಿಬಿಡಿ, ಏನೂ ಹೋಗಲ್ಲ, ಯಾವುದೂ ಹೋಗಲ್ಲ. ನಿಮಗೆ ಲಾಭದ ಆಮಿಷಗಳು ತೋರಿಸ್ತಕ್ಕಂಥ ಕೆಲವೊಂದು ಯೂಟ್ಯೂಬಲ್ಲೋ ಇನ್ನೊಂದರಲ್ಲೋ ಲಿಂಕ್ಗಳು ಕಲಿಸ್ತಾರೆ. ದಿನಕ್ಕೆ ಬರೀ 30,000 ಇನ್ವೆಸ್ಟ್ ಮಾಡಿ ನಿಮ್ಗೆ 10% ಕೊಡ್ತೀನಿ ಅಂತಾನೆ. ಇಲ್ಲ, ಅದು ಸಾಧ್ಯ ಇಲ್ಲ. ಆ ಥರದಕ್ಕೆ ಹೋಗಬೇಡಿ. ಯಾರ್ಯಾರ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದ್ರಿಂದ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು RBI ಗವರ್ನರ್ ಫೋಟೋನೇ ಹಾಕ್ಕೊಂಡು ಅವ್ರ ವಾಯ್ಸಲ್ಲಿ ಮಾತಾಡೋ ಥರ ಟ್ರಾನ್ಸ್ಲೇಷನ್ ಎಲ್ಲ ಮಾಡಿಟ್ಟಿದ್ದಾರೆ. ಜಾಗ್ರತೆ ಮಕ್ಕಳೇ. ಡೌಟ್ ಇದೆಯಾ, ಕಾಲ್ ಕಟ್ ಮಾಡಿಬಿಡಿ. 1930 ಏನು ಮಾಡಿಬಿಡಿ, 1930ಗೆ ಫೋನ್ ಮಾಡಿ, ಈ ಥರ ನನಗೆ ಕಾಲ್ ಬಂದಿದೆ ಅಂತ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್, ಇನ್ನೊಂದು ಯಾರನ್ನೂ ಬಿಡ್ತಿಲ್ಲ ಇವರು. ಇವ್ರಿಗಿದೇ ಆಗ್ಬಿಟ್ಟಿದೆ. ಮನುಷ್ಯ ಎಷ್ಟು ವೇಗವಾಗಿ ಬೆಳೀತಿದ್ದಾನೋ ಅಷ್ಟೇ ವೇಗವಾಗಿ ಕೆಡ್ತಿದ್ದಾನೆ. ಅದರ 10 ಪಟ್ಟು ಕೆಡ್ತಿದ್ದಾನೆ. ಬೇಗ ದುಡ್ಡು ಮಾಡಬೇಕು. ನೀವು ನಂಬಲ್ಲ, ಇವತ್ತು ನಮ್ಮ ಭಾರತದಲ್ಲಿ ಪ್ರತಿ 5 ದಿನಕ್ಕೊಬ್ಬ ಬಿಲಿಯನೇರ್ ಹುಟ್ಕೋತಿದ್ದಾನೆ, ಕೋಟೀಶ್ವರ ಹುಟ್ಕೋತಿದ್ದಾನೆ ಅನ್ನತಕ್ಕಂಥದ್ದು ದ ಡೇಟಾ ಮಾತಾಡುತ್ತೆ. ನಾವಲ್ಲ, ಡೇಟಾ ಮಾತಾಡ್ತಿರೋದು. ಆ ಬೆಳವಣಿಗೆಯ ವೇಗದಲ್ಲಿ ಪ್ರತಿ 5 ದಿನಕ್ಕೆ ಒಬ್ಬ ಕೋಟೀಶ್ವರ ಹುಟ್ಟುಕೊಳ್ಳುತ್ತಿದ್ದಾನೆ ಅಂತ. ಅಂದ್ರೆ 50 ದಿನಕ್ಕೆ ಒಬ್ಬ, 10 ಜನ, 100 ದಿನಕ್ಕೆ 20 ಜನ, 200 ದಿನಕ್ಕೆ 400 ಜನ, 300 ದಿನಕ್ಕೆ 600 ಜನ. ಸೊ ಆಲ್ಮೋಸ್ಟ್ 650-660 ಜನ ಪ್ರತಿ ವರ್ಷ ಕೋಟೀಶ್ವರರಾಗ್ತಿದ್ದಾರೆ. ಒಳ್ಳೇದೂ ಆಗ್ತಿದೆ. ಹಾಗೆ ಪ್ರತಿ 5 ಗಂಟೆಗೊಬ್ಬ ಮೋಸ ಹೋಗ್ತಿದ್ದಾನೆ, 5 ನಿಮಿಷಕ್ಕೊಬ್ಬ ಮೋಸ ಹೋಗ್ತಾನೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ಗಳು. ಮೊನ್ನೆ ಸದನದಲ್ಲಿ ನಮ್ಮ ದೊರೆ ಹೇಳಿದ್ದಾರೆ, ಕರ್ನಾಟಕದ ದೊರೆ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಹಿರಿಯರು. ಈ ಥರ GST ಹೆಸರಿನಲ್ಲಿ ಕಳ್ಳ ಕಂಪನಿಗಳನ್ನು ಮಾಡಿಕೊಂಡು ಕ್ರೆಡಿಟ್ ಇನ್ಪುಟ್ಟು ಇನ್ನೊಂದು ಅಂತ ಮಾಡ್ತಿದ್ದಾರೆ. ಸಾವಿರಾರು ಕೋಟಿ ಮೋಸ ಮಾಡಿದ್ದಾರೆ. ಒಬ್ಬ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಒಳ್ಳೆಯದಕ್ಕೆ ಉಪಯೋಗಿಸುವುದಕ್ಕಿಂತ ಕೆಟ್ಟದಕ್ಕೆ ಉಪಯೋಗಿಸೋದು ಜಾಸ್ತಿ. ಸೊ ಬೇಗ ಸಿಕ್ಕಾಕೋತಿದ್ದೀರಿ ಮಕ್ಕಳೇ. ಆಶ್ಲೇಷ ನಕ್ಷತ್ರ, ಬುಧನ ಸಾರ, ಜಾಗ್ರತೆ, ಗುರು ಬೇರೆ ವಕ್ರ. ಸೊ ಅವನಿಗೊಂದು ಹುಚ್ಚು. ಈಗ ಅವನಿಗೆ ಏನು ಗೊತ್ತೇ, ಇದು ಹೆಂಗೆ ಅಂದರೆ, ನಾನು 10 ಜನರಿಗೆ ನಾನು ಮೆಸೇಜ್ ಮಾಡಿದ್ರೆ ಒಬ್ಬ ಸಿಕ್ಕಾಕೋತಾನೆ, ಒಂದು 10 ಜನಕ್ಕೆ ಫೋನ್ ಮಾಡಿದ್ರೆ ಒಬ್ಬ ಆದರೂ ಸಿಕ್ಕಾಕೋತಾನೆ ಅಂತ. ದಯಮಾಡಿ ಹೆಚ್ಚು ನಿಮ್ಮ ಸ್ನೇಹಿತರುಗಳ ಜೊತೆ, ನಿಮ್ಮ ಆತ್ಮೀಯರ ಜೊತೆ, ನೀವು ಈಗೀಗ ಎಲ್ಲರೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದೀರಿ, ಶೇರ್ ಮಾಡ್ಕೊಳ್ಳಿ. ಈ ಥರ ವಿಚಾರಗಳು ಬರ್ತಿದೆ, ಕಾಲ್ ಬರ್ತಿದೆ, ನಿಮಗೂ ಬಂದಿರುತ್ತೆ, ನೀವು ಅನುಭವ ಆಗಿರ್ತೀರಿ. ನೀವು ಇಗ್ನೋರ್ ಮಾಡಿದ್ದೀರಿ ನಿಜ. ನಿಮ್ಮ ಸ್ನೇಹಿತ ಇಲ್ಲ, ನಿಮ್ಮ ಬಂಧು ಇಲ್ಲ, ನಿಮ್ಮ ಗೆಳತಿ ಇಲ್ಲ, ಗೆಳೆಯ ಇಲ್ಲ, ಅಣ್ಣ ಇಲ್ಲ, ತಮ್ಮ, ಅವ್ರಿಗೆ ಗೊತ್ತಿಲ್ಲ.
ಯಾರನ್ನು ಬೇಕಾದ್ರೂ ಇವ್ರಿಗೆ ಏನ್ ಗೊತ್ತಾ, ಕಟುಕನ ಬಳಿ ಹೋಗ್ಬಿಟ್ಟು ನೀವು ನ್ಯಾಯ ಧರ್ಮ ಮಾತಾಡಿದರೆ ಪ್ರಯೋಜನ ಬರುವುದಿಲ್ಲ. ಕಟುಕನ ಬಳಿ ಅವನಿಗೆ ದುಡ್ಡು ಮಾಡಬೇಕು, ಹೇಗಾದ್ರೂ ಸರಿ, ಎಂಥದ್ದಾದ್ರೂ ಸರಿ. ಒಬ್ಬ ನೋಡಿ ಇಲ್ಲಿಂದ ಮೋಸ ಮಾಡಿ ಹೋಗ್ತಾನೆ, ಇದೇ ತರ ವಾಟ್ಸಪ್ ಗ್ರೂಪ್ ಒಂದು ಮಾಡಿ ಕೋಟ್ಯಾಂತರ ದುಡ್ಡನ್ನು ಲೂಟಿ ಮಾಡ್ತಾನೆ. 200 ಕೋಟಿ ರೂಪಾಯಿ ಮದುವೆ ಖರ್ಚು ಮಾಡ್ತಾನೆ. ಎಲ್ಲೋ ದುಬೈಯಲ್ಲೋ ಯಾವುದೋ ದ್ವೀಪದಲ್ಲಿ ಕುತ್ಕೊಂಡು 200 ಕೋಟಿ ರೂಪಾಯಿ ಮದುವೆಗೆ ಖರ್ಚು ಮಾಡುತ್ತಾನೆ. ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಬಾಲಿವುಡ್ ಸೆಲೆಬ್ರಿಟೀಸ್ಗಳೆಲ್ಲ ಹೋಗ್ತಾರೆ. ಎಲ್ರಿಗೂ ಕ್ಯಾಶ ಕೊಟ್ಟಿರೋದು, ಗಿಫ್ಟ್ಗಳೇ ಕೊಟ್ಟಿರೋದು. ಈ ರೀತಿ ಮಾಡಿಟ್ಟಿದ್ದಾರೆ. ಅಂದ್ರೆ ಬೇಗ ಆಗ್ಬಿಡ್ಬೇಕು, ಹೇಗಾದ್ರೂ ಸರಿ ಸುಲಿಗೆ. ಇವತ್ತು ನೀವು ಹೇಳಬಾರ್ದು, LIC ಪಾಲಿಸಿಗಳಿದಾವಲ್ವಾ, ಎಷ್ಟೋ ಜನ ಗೊತ್ತಿಲ್ಲ ನಿಮಗೆ, ನಿಮ್ಮನ್ನ ಯಾರೋ ಹೇಳ್ತಾರೆ ಪಾಲಿಸಿ ಸ್ಟಾರ್ಟ್ ಮಾಡಿ ಕಟ್ಟಿ ಅಂತ. 3 ತಿಂಗಳು 6 ತಿಂಗಳು 1 ವರ್ಷ ಕಟ್ತೀರಿ, ಆಮೇಲೆ ಕಟ್ಟೇ ಇಲ್ಲ. ಆ ಥರದ್ದು ಲಕ್ಷಾಂತರ ಕೋಟಿ ದುಡ್ಡು ಸುಮ್ಮನೆ ಬಿದ್ದಿದೆ. ಅವ್ರನ್ನ ಹುಡುಕಿ ವಾಪಸ್ ದುಡ್ಡು ಕೊಡೋಣ, ಇಲ್ಲ, LIC ತಗೊಂಡೇ ಇಲ್ಲ, ನಾವು ಮರ್ತು ಬಿಟ್ಟಿದ್ದೀವಿ. ಬ್ಯಾಂಕ್ಗಳಲ್ಲೂ ಅಷ್ಟೇ, ನಾವು 100 ರೂಪಾಯಿ 1000 ರೂಪಾಯಿ ಈ ಥರ ಎಷ್ಟೋ ಬ್ಯಾಂಕ್ ಅಕೌಂಟ್ಗಳು ಓಪನ್ ಮಾಡಿ ಬೇರೆ ಬೇರೆ ರೀತಿದು ಅಕೌಂಟ್ಗಳನ್ನ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೇವೆ. ಸುಮ್ಮನೆ ದುಡ್ಡು ಬಿದ್ದಿದೆ, ಅದು ನಮ್ಮ ದುಡ್ಡು. 100 ರೂಪಾಯಿ ಇರ್ಬೋದು. 100 ಕೋಟಿ ಜನ 100 ರೂಪಾಯಿ ಅಂತ ಯೋಚನೆ ಮಾಡಿ. 100 ಕೋಟಿ ಜನ 1000 ರೂಪಾಯಿ ಅಂತ ಯೋಚನೆ ಮಾಡಿ ನೋಡಿ. 10,000 ಕೋಟಿ ಬಿದ್ದಿದೆ, ಇನ್ನೂ ಜಾಸ್ತಿ. 1 ಲಕ್ಷ ಕೋಟಿ ಬ್ಯಾಂಕ್ಗಳಲ್ಲಿ ನಮ್ಮ ದುಡ್ಡು ಬಿದ್ದಿದೆ. ಕೆಲವು ದುಡ್ಡುಗಳಂತೂ ಇನ್ನೂ ಜಾಸ್ತಿ, 10,000 1 ಲಕ್ಷ ಈ ತರದ್ದು ಬಿದ್ದಿದೆ. ಎಷ್ಟೋ ಜನ ಬ್ಯಾಂಕ್ ಬರೆದು ತೀರ್ಕೊಬಿಟ್ಟಿದ್ದಾರೆ ಅವ್ರ ಅಜ್ಜ. ಅದನ್ನ ಕೆಲವು ಬ್ಯಾಂಕಿಂಗ್ ಅಧಿಕಾರಿಗಳು ಮಾತಾಡ್ಕೊಂಡು ಗೊಟಾಲ ಮಾಡಿ ಆ ದುಡ್ಡನ್ನೆಲ್ಲ ಕೊಳ್ಳೆ ಹೊಡಿತಿದ್ದಾರೆ ಅನ್ನೋದು ಕೂಡ ಇದೆ. ಆ ಥರದ್ದು ಸ್ಕ್ಯಾಂಡಲ್ಸು ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ಎಲ್ಲಿಗೆ ಹೋಗ್ತಿದೆ ನಿಮಗೆ ಗಮನಿಸ್ತಿದ್ದೀರಾ? 1 ರೂಪಾಯಿ ನಿತ್ಯ 1 ರೂಪಾಯಿ ನಿಮ್ಮ ಹತ್ರ ತಗೊಳ್ತಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿದ್ರೆ ಅದು ಎಷ್ಟೋ ರೀತಿಯಲ್ಲಿ. ಇವತ್ತೇನು ಬೇಡ, ಮೊಬೈಲ್ದು ನೋಡಿ ಮೊನಾಪಲಿ ಆಗಿರೋದು. 4 ವೊಡಾಫೋನು, ಇತ್ತ ಕಡೆ BSNL, ಇತ್ತ ಕಡೆ ಏರ್ಟೆಲ್, ಇತ್ತ ಕಡೆ ಜಿಯೋ. 4 ಪ್ಲೇಯರ್ಸ್ ಇರೋದು. ಅವ್ರು ಇಷ್ಟಕ್ಕೂ ರೈಸ್ ಮಾಡ್ತಿದ್ದಾರೆ. 500 ರೂಪಾಯಿ ಬಿಲ್ ಬರ್ತಾ ಇರೋದು ಇವತ್ತು 650 ರೂಪಾಯಿ ಬಿಲ್ ಆಗಿದೆ. ತುಂಬಾ ಇನ್ನೂ ಸ್ವಲ್ಪ ದಿನಗಳು ಹೋದ್ರೆ ತಿಮಿಂಗಲಗಳಾಗ್ಬಿಡ್ತಾರೆ ಅವರು. ಈ ತರದ್ದೇ ಪ್ರತಿಯೊಂದರಲ್ಲೂ ನಿಮ್ಮನ್ನ ಸುಲಿಗೆ, ನ್ಯಾಯವಾಗಿ ಒಬ್ಬ ಸುಲಿಗೆ ಮಾಡ್ತಿದ್ದಾನೆ, ಆಯ್ತಾ? ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಅನ್ಯಾಯದಲ್ಲೂ ಸುಲಿಗೆ ಮಾಡ್ತಿರ್ತಕ್ಕಂಥದ್ದು ಆಗುತ್ತೆ. ಸರಿ, ನ್ಯಾಯವಾಗಿ ಸುಲಿಗೆ ಬಿಡಿ, ಅದನ್ನ ಮಾತಾಡ್ಕೊಳ್ಳೋಣ. ಕಾನೂನು ಪ್ರಕಾರವಾಗಿ ನಾವು ಯುದ್ಧ ಮಾಡೋಣ, ಇನ್ನೊಂದು ನೋಡ್ಕೊಳ್ಳೋಣ. ಆದರೆ ಅನ್ಯಾಯವಾಗಿ ದುಡ್ಡು ಕಳ್ಕೋತಿದ್ರಿ, ಯಾರೋ OTP, ಈಗೆಲ್ಲ ಬಂದು ಕಾಮರ್ಸು, ಆನ್ಲೈನು, ಪ್ರತಿಯೊಂದು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು, ಆನ್ಲೈನಲ್ಲೇ ತಗೊಳ್ಳೋದು, ಆನ್ಲೈನಲ್ಲೇ ನಾವು ವ್ಯವಹಾರ ಮಾಡ್ತಿರೋದು. ಸುಮ್ಮನೆ ಕಳಿಸ್ತಾನೆ, ಮೇಡಮ್ OTP ಹೇಳಿ ಅಂತಾನೆ. ಹೋಯ್ತು ನಿಮ್ಮ ದುಡ್ಡು. ಕೇಳಿ ನಿಮ್ಮ ಗ್ರೂಪ್ಗಳಲ್ಲಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಆತ್ಮೀಯರ ಜೊತೆ ದಯಮಾಡಿ ಹೇಳಿ. ಇನ್ನೂ ಒಂದು ಸಿಂಪಲ್ ನೋಡಿ, ಈಗ ಒಂದು ಮೆಡಿಕಲ್ ಮಾಫಿಯಾ ಕೂಡ ನಡೀತಿದೆ ಅಂತ. ನೀವು ಯಾವುದೇ ಒಂದು ಸ್ವೀಟ್ ಅಂಗಡಿಗೆ ಹೋಗಿ, ಇಷ್ಟಿಷ್ಟು ಸಕ್ಕರೆ ಸುರಿದಿರ್ತಾನೆ, ನಿಮ್ಮನ್ನು ಅಡಿಕ್ಟ್ ಮಾಡಿ ಇಟ್ಟು ಬಿಟ್ಟಿದ್ದಾರೆ. ವಿದೇಶಗಳಲ್ಲಿ ನೀವು UK-ನಲ್ಲಿ, ಸಿಂಗಾಪುರಲ್ಲಿ ಕೆಲವು ಕಡೆ ಇದೆಲ್ಲ ಇಲ್ಲ, ಸ್ಟ್ರಿಕ್ಟ್ ರೂಲ್ಸ್ ಇದೆ. ನೀನು ಎಷ್ಟಕ್ಕೂ ಸುರಿಬಾರ್ದು. ಅಲ್ಲಿ ರೆಡ್, ಗ್ರೀನು, ಯೆಲ್ಲೋ ಮಾರ್ಕ್ಗಳಿರ್ತವೆ. ತಿಳ್ಕೊಳ್ಳಿ ಮಕ್ಕಳು, ಏನ್ ತಿಂತಿದ್ದೀರಾ, ಏನ್ ವ್ಯವಹಾರ ಮಾಡ್ತಿದ್ದೀರಾ, ಏನ್ ವ್ಯಾಪಾರ ಮಾಡ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಯಾರ ಜೊತೆ ವ್ಯವಹಾರದಿದ್ದೀರಾ. ದಯಮಾಡಿ ನೀವು ಕಷ್ಟಪಟ್ಟು ದುಡಿದ ದುಡ್ಡು, ಕಷ್ಟಾರ್ಜಿತ ದುಡ್ಡು, ಕಷ್ಟಾರ್ಜಿತ ಬದುಕು, ಕಷ್ಟಾರ್ಜಿತ ನೆಮ್ಮದಿ, ಏನೋ ಒಂದು ಬದುಕು ಕಟ್ಟಿಟ್ಕೊಂಡಿದ್ದೀರಿ, ಏನೋ ಒಂದು ನಿಮ್ಮ ನೆಮ್ಮದಿಯಾಗಿ. ಅದಕ್ಕೆ ಹಿಂದಿನ ಕಾಲದಲ್ಲಿ 1-2 ಹಸು ಇದ್ರೆ ಸಾಕು, 1-2 ತೆಂಗಿನ ಮರ ಇದ್ರೆ ಸಾಕು, ಬದುಕು ಆನಂದವಾಗಿ ಕಟ್ಬೋದು ಅಂತ ಹೇಳ್ತಿದ್ರು. 2 ಹಸು ಮನೆಯಲ್ಲಿದ್ರೆ 2 ತೆಂಗಿನ ಮರ ಇತ್ತು ಅಂತ ಹೇಳಿದ್ರೆ ಅವನು ತೃಪ್ತಿವಂತ ಕಣ ಅನ್ನೋರು. 1-2 ಹಸು, 2 ಎಮ್ಮೆ, 2 ಕುರಿ, 2 ಮೇಕೆ, 2 ತೆಂಗಿನ ಮರ, ಮುಗೀತು. ಜಾಸ್ತಿ ಹೆಚ್ಚಿಗೆ ತಲೆ ಕೆಡ್ಸ್ಕೋತಿರ್ಲಿಲ್ಲ. ಒಂದು ಕುರಿ ಮಾರ್ಕೋತಿದ್ದ, ಒಂದು ಫಂಕ್ಷನ್ ಬಂತು ಅಂದ್ರೆ ಇನ್ನೊಂದು ಮೇಕೆ ಮಾರ್ಕೋತಿದ್ದ, ದಿನ ಬೆಳೆಯೋ ಹಾಲಿನಲ್ಲಿ ಅದನ್ನೆಲ್ಲ ತುಪ್ಪ ತೆಗಿತಿದ್ದ, ಬೆಣ್ಣೆ ಮಾಡ್ಕೋತಿದ್ದ, ಎಳ್ನೀರು ಮಾರ್ಕೋತಿದ್ದ, ತೆಂಗಿನಕಾಯಿ ಮಾರ್ಕೋತಿದ್ದ, ಕೊಬ್ಬರಿ ಮಾರ್ಕೋತಿದ್ದ, ಗರಿ ಮಾರ್ಕೋತಿದ್ದ.
ಬದುಕು ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ರು. ಇವತ್ತು ಯಾವುದೋ ಹುಚ್ಚು ನಮಗೆ ದೊಡ್ಡ ಕಾರು, ದೊಡ್ಡ ಬದುಕು, ದೊಡ್ಡ ಮನೆ, ಈ ಥರದ್ದು ನಿಂತು ಬಿಟ್ಟಿದೆ. ದಯಮಾಡಿ ಅಂತ ಒಂದು ಹುಚ್ಚು ಪ್ರಚೋದನೆಗಳಿಗೆ ಹೋಗ್ಬೇಡಿ. ನೀವು ಬನ್ನಿ, ನೀವು ಬರೀ 2 ಲಕ್ಷ ಇನ್ವೆಸ್ಟ್ ಸ್ಟಾರ್ಟ್ ಮಾಡಿ, ವಿ ವಿಲ್ ಮೇಕ್ ಯು ಡಬಲ್ ಯುವರ್ ಮನಿ ಅಂತಾರೆ. ಸ್ಟಾರ್ಟಿಂಗ್ ಕೊಡ್ತಾರೆ, ನಿಮ್ಮನ್ನು ದುಡ್ಡು ಡ್ರಾ ಮಾಡೋಕ್ಕೆ ಬಿಡೋದಿಲ್ಲ. ಈ ಥರ ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕ, ಯೂಟ್ಯೂಬ್ ಆ್ಯಪ್ಗಳ ಮೂಲಕ ದಯಮಾಡಿ 1930ಗೆ ಇಮ್ಮಿಡಿಯೇಟು ಅವೆಲ್ಲ ನಾನು ಹಾಕಿ ನೋಡ್ತೇನೆ. ನಿಮ್ಮಂತ ಅವರು 30,000 ರೂಪಾಯಿ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಗಿವ್ ಯು 10% ರಿಟರ್ನ್ ಅಂತಾನೆ ತಿಂಗಳಿಗೆ ಸಾಧ್ಯವೇ ಇಲ್ಲ. ಹೈಲಿ ಇಂಪಾಸಿಬಲ್. ಹಾಗಾದ್ರೆ ಟಾಟಾ ತನ್ನ ಕಂಪ್ನಿದೆಲ್ಲ ಮಾರಿಬಿಟ್ಟು ಒಂದು ಕಂಪ್ನಿದ್ ಮಾರಿ ದುಡ್ಡು ಹಾಕಿದ್ದ ಅಂದ್ರೆ ಅವನು ಪ್ರಪಂಚನೆಲ್ಲ ಕೊಂಡ್ಕೋಬೋದಿತ್ತು. ಅವ್ರ ಹತ್ರ ಇಲ್ದಿರೋ ಅಷ್ಟು ಎಕ್ಸ್ಪರ್ಟ್ಗಳ, ಓದಿಲ್ಲದೆ ಇರೋ ವ್ಯಕ್ತಿಗಳ ಇದ್ರೆ ಅಷ್ಟು ದೊಡ್ಡ ಸಂಸ್ಥೆಗಳು ನಡೆಸಬೇಕು ಅಂದ್ರೆ ಜಾಗ್ರತೆ ಮಕ್ಕಳೇ. ಇನ್ನೂ ಒಂದು ಶುರು ಆಗ್ಬಿಟ್ಟಿದೆ, ಲೆಂಡಿಂಗ್, ಸಾಲ ಕೊಡೋದು. ಆಮೇಲೆ ನೀವು ಕಟ್ಟಲಿಲ್ಲ ಅಂದ್ರೆ ಏನೋ ಒಂದು 10,000 50,000 1 ಲಕ್ಷ ತಗೊಂಡಿದ್ದೀರಿ, ದಿನ ಎಷ್ಟು ಕಟ್ಬೇಕು. ನೀವು ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಟೋಟಲ್ ಡೇಟಾ ಅವನ ಹತ್ರ ಇದೆ ನೋಡಿ. ಮೊನ್ನೆ ಕೂಡ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದ ನಮ್ಮ ಮಕ್ಕಳೇ. ಅವನ ಹೆಂಡತಿಯ ಮುಖವನ್ನ ಬೇರೆ ಯಾವುದೋ ಒಂದು ಸ್ತ್ರೀ ತರ ಮಾಡಿ ಅದನ್ನ ವಿಡಿಯೋ ಕಳಿಸಿ ಅದನ್ನೆಲ್ಲರಿಗೂ ಕಳಿಸ್ತೀವಿ ಹೀಗೆ ಹಾಗೆ ಅಂತ ಹೇಳಿ ಗಾಬರಿ ಬಿದ್ದು ಆತ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ. ಸಾವಿರಗಳ ಸಾಲ. ಈ ಥರ ಸಾಲದ ಅಪ್ಲಿಕೇಶನ್ಗಳು ದಯಮಾಡಿ 10,000 ಬೇಕಾ, 50,000 ಬೇಕಾ, 1 ಲಕ್ಷ ಬೇಕಾ, EMI 100 ರೂಪಾಯಿಂದ ಶುರು ಆಗುತ್ತೆ, 1,000 ರೂಪಾಯಿಂದ ಶುರು ಬೇಡ ಮಕ್ಕಳೇ. ಯಾರ್ದೋ ಮಾತು ಕಷ್ಟಪಟ್ಟು ಒಂದು 3 ತಿಂಗಳು ಉಪವಾಸ ಇದ್ಬಿಡೋಣ, 3 ಹೊತ್ತಲ್ಲಿ 2 ಹೊತ್ತು ತಿನ್ನೋಣ, ನೆಮ್ಮದಿಯಾಗಿದ್ದೀವಿ. ವರ್ಷಕ್ಕೊಮ್ಮೆ ಯುಗಾದಿ ಮಾಡೋಣ, ವರ್ಷಕ್ಕೊಮ್ಮೆ ದೀಪಾವಳಿ ಮಾಡ್ಕೊಳ್ಳೋಣ, ಸಾಕು. ನೋಡೋಣ. ಇವರು ಯಾರ್ದು ಮಾತಿಗೆ, ಬಂಡಾಟದ ಮಾತಿಗೆ, ಬೂಟಾಟಿಕೆಯ ಮಾತಿಗೆ ಬಿದ್ದು ಮರಳಾಗಿ ಈ ವಾಚ್ ಕಟ್ಟಿದ್ರೆ ಆ ವಾಚ್ ಕಟ್ಟಿದ್ರೆ ಎಲ್ಲ ತೋರಿಸೋದು ಅದೇ ಟೈಮು. ನೀವು ಮಕ್ಕಳು ನೋಡಿ, ನಾನು ಮೊನ್ನೆಯ ಸಂಚಿಕೆ ಅನ್ಕೋತಾನೆ ಹೇಳಿದ್ದೆ, ಗೊತ್ತಿಲ್ಲದೆ ಇರೋದನ್ನ ಮಾಡಿದ್ರು ಕೂಡ ಮುಳುಗ್ತೇವೆ ಅಂತ. ನಿಮಗೆ ಗೊತ್ತಿಲ್ದಿರೋದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಗೊತ್ತಿಲ್ಲ ಅದು ಅವನೇನೋ ಲಿಂಕ್ ಹೊತ್ತು ಇನ್ನೊಂದೊತ್ತು ಬಂದ್ಬಿಡು ಮಾಡ್ಬಿಡು ಅದು ಇದ್ದು ಅಂತ ಹೇಳ್ತಾನೆ. ದಯಮಾಡಿ ದುಡುಕಬೇಡಿ. ಸುಮ್ಮನೆ ಆ ಥರದೊಂದು ಪ್ರಚಾರಗಳು ಮಾಡಿಟ್ಟು ಬಿಟ್ಟಿದ್ದಾರೆ. ಕೆಲವು ದೊಡ್ಡ ಸಂಸ್ಥೆಗಳಿದ್ದಾವೆ, ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ವಿಚಾರಿಸಿ. ಈಗ ಒಂದು ಅಡಿಕೆ ತಟ್ಟೆ ಅಂತಾರೆ, ಅವರೇ ಮೆಷಿನ್ ಕೊಡ್ತಾರೆ, ಅವರೇ ಆರ್ಡರ್ ಕೊಡ್ತಾರೆ, ಅವರೇ ಕ್ವಾಲಿಟಿ ಟೆಸ್ಟ್ಗಳು ಮಾಡ್ತಾರೆ, ನಿಮ್ಮಿಂದ ಮಾಡಿಸ್ತಾರೆ. ನಿಮ್ಮ ಹೊಟ್ಟೆ ಊಟ ಬಟ್ಟೆ ವ್ಯವಸ್ಥೆ ಕೊಡ್ತಿರಲ್ಲ, ಕೋಟೀಶ್ವರರಾಗಲ್ಲ. ಊಟ ಬಟ್ಟೆ ಬದುಕು ನಡೆಸ್ಲಿಕ್ಕೆ ತೊಂದರೆ ಇಲ್ಲ. ವಿಚಾರಿಸಿ, ಎಷ್ಟು ವರ್ಷದಿಂದ ಇದ್ದಾರೆ, ಎಷ್ಟು ಆರ್ಡರ್ ಇದ್ದಾರೆ. ಮೊನ್ನೆ ಕೂಡ ಒಂದು ಅಡಿಕೆ ತಟ್ಟೆಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಸೀಡ್ ಫಂಡಿಂಗ್ ಮಾಡ್ಕೊಂಡಿದ್ದಾರೆ. ತುಂಬ ದೊಡ್ಡದಾಗಿ ತೊಗೊಂಡು ಹೋಗ್ಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಕ್ಸ್ಪೋರ್ಟ್ ಮಾಡುವಷ್ಟು ಮಟ್ಟಕ್ಕೆ ತೊಗೊಂಡು ಹೋಗುವಂಥ ಒಂದು ಸ್ಥಾಯಿಗೆ ಅವರು ಫಂಡಿಂಗ್ ತೊಗೊಂಡಿದ್ದಾರೆ. ಅಂಥ ಕಂಪ್ನಿಗಳಿದೆ. ಅಂಥ ಕಂಪ್ನಿಗಳವ್ರ ಹತ್ರ ಜೊತೆ ನೀವು ಟೈಅಪ್ ಆಗಿದ್ದೀರಾ, ಆರ್ಡರ್ಸ್ ಇದೆ, ಮಾಡಿ. ಗೊತ್ತಿಲ್ಲ, ಯಾರು ಹೇಳಿಬಿಟ್ರು ಐರನಿಂಗ್ ಅಂಗಡಿ ಹಾಕ್ಬಿಟ್ರೆ ಅವ್ನು ಮೆಷಿನ್ ಮಾರೋದಕ್ಕೆ ರೆಡಿ ಇದ್ದಾನೆ, ಇಲ್ಲ ಕ್ಯಾಂಡಲ್ ಮಾಡೋ ಬಿಸ್ನೆಸ್ಸು, ಏನೇನೋ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಕೇಳಿ. ಅದಕ್ಕೆ ಒಂದು ಮಾತಿದೆ, ಕೃಷ್ಣ ಹೇಳೋದು ಇದು ಕರ್ಣನಿಗೆ. ನೋಡು, 4 ಜನ ಮೂರ್ಖರ ಜೊತೆ ನೀನಿದ್ರೆ ನೀನು ಮೂರ್ಖನೇ. 4 ಜನ ಎಡವಟ್ಟರ ಜೊತೆಯಲ್ಲಿದ್ರೆ, ಎಡವಟ್ಟು ವ್ಯಕ್ತಿಗಳ ಜೊತೆಯಲ್ಲಿದ್ರೆ ಎಡವಟ್ಟು ವ್ಯಕ್ತಿಯೇ. ನೀವು ನೋಡಿ, ನೀವು ಒಂದು ಜೈಲಿಗೆ ಹೋಗಿ, ಜೈಲಲ್ಲಿರೋರೆಲ್ಲ ಯಾರು? ಎಡವಟ್ಟು ವ್ಯಕ್ತಿಗಳ ಎಡವಟ್ಟು ಮಾಡ್ಕೊಂಡು ಅಲ್ಲಿ ಬಂದಿರೋದು. ಯಾರೋ ಒಬ್ಬ 1000ದಲ್ಲೋ 1,00,000ದಲ್ಲೊಬ್ಬ ಮಾಡದ ತಪ್ಪಿಗೆ ಅವನ ಮೇಲೆ ಬಂದು ಅಷ್ಟೇ. ಅಲ್ಲಿ ನಾವು ಬೂದುಗನ್ನಡಿನಲ್ಲಿ ಹುಡುಕ್ಬೇಕು. ಪಿಕ್ ಪ್ಯಾಕೆಟ್ ಮಾಡಿರೋನು ಅಲ್ಲಿದ್ದಾನೆ, ಜನಗಳ ನೇರವಾಗಿ ದೋಚಿರೋನು ಅಲ್ಲಿದ್ದಾನೆ, 6 ತಿಂಗಳು ಜೈಲು ಶಿಕ್ಷೆಗಾದವನು ಅಲ್ಲಿದ್ದಾನೆ, 6 ವರ್ಷ 60 ವರ್ಷ ಲೈಫ್ ಲಾಂಗ್. ಅಮೆರಿಕದಲ್ಲಂತೂ ಕೇಳ್ಬೇಡಿ, ಅಲ್ಲಿ ಕೊಡೋ ಜೈಲು ಶಿಕ್ಷೆಗಳು ಒಂದು ಆನಂದವಾಗಿರುತ್ತೆ. ಅಲ್ಲೇನು ಗೊತ್ತಾ, 60 ವರ್ಷ 100 ವರ್ಷ 150 ವರ್ಷ ಈ ಥರ ಜೈಲು ಶಿಕ್ಷೆಗಳು ಆನಂದವಾಗಿರ್ತವೆ. ಆ ಥರದ್ದು ಇದೆ. ಒಟ್ಟಿನಲ್ಲಿ ನೀನು ಆರೋಪಿ. ಜೈಲಲ್ಲಿರೋರೆಲ್ಲ ಕೈದಿಗಳು, ಆರೋಪಿಗಳು ಅಲ್ಲ, ಅಪರಾಧಿಗಳು ಆಗಿ ಕೆಲವರು ಜೈಲಲ್ಲೇ ಇರ್ತಾರೆ ಪ್ರೂವ್ ಆಗೋವರೆಗೂ, ಅಂಟಿಲ್ ಕೇಸ್ ನಡೀತಿದೆ ಅನ್ನತಕ್ಕಂಥ. ಅಂದ್ರೆ ಮೂರ್ಖರ ಜೊತೆ ಮೂರ್ಖರೇ ಇರೋದು. ಅವನ್ ಮೂರ್ಖ ತನ್ನ ಆ ಒಂದು ಕೋಪದಲ್ಲಿ ಮೂಗು ಕುಯ್ಕೊಂಡ ಅಂತ. ಏನೋ ನೀನು ಯಾರ ಜೊತೆಲಿ ಇದ್ದೀಯೇನೋ ಕರ್ಣ,
ಅಂತ ಹೇಳ್ತಾನೆ. ಗಮನಿಸಿ ನೋಡಿ, ನಾವಿವತ್ತು ಮಾಡ್ತಿರೋದು ಅದೇ. ನಾವು ಯಾವಾಗಲೂ ನಮ್ಮ ಸಮಾನರ ಜೊತೆಲೇ ಕೂತಿರ್ತೇವೆ. ನನ್ನ ಗುರುಗಳ ಸ್ನೇಹಿತರು 4 ಜನ ಇವತ್ತಿಗೂ ನನ್ನ ಗುರುಗಳು ಹೇಳ್ತಿರ್ತಾರೆ, ನೋಡು ನಾನು ಏನೇನೋ ಹೇಳ್ದೆ ಕೇಳಿಲ್ಲ. ಅಲ್ಲೇ ಇದ್ದಾರೆ. ಸಂಜೆ ಆದರೆ ಅದೇ ಬಿಸಿ ಬಜ್ಜಿ, ಒಂದು ಕಾಫಿ, ಅದೇ ಮಾತುಕತೆ, ಅದೇ ಇದು. ವೀಕೆಂಡ್ ಆದರೆ ಇವತ್ತಿಗೂ ಅವರೆಲ್ಲ ಒಂದು ಪುಟ್ಟ ಪಾರ್ಟಿ, ಒಂದು ಬಿಯರಲ್ಲಿ ಮುಗಿಸ್ಕೋತಿದ್ದಾರೆ. ನೇರ ಹೇಳ್ತಿದ್ದಾನೆ, ಗುರುಗಳೇ ಏನು ಗುರುಗಳೇ, ಅಲ್ಲೇ ಇದ್ದಾರೋ. ಈಸ್ ಅ $multi-billion ವ್ಯಕ್ತಿಗಳ ಜೊತೆ ವ್ಯವಹಾರ, ಕೆಲಸ, ಕಾರ್ಯಗಳು, ಅದೊಂದು ಅಗಾಧತೆ. ಅವರು ಹೇಳಬಾರ್ದು. ಈಸ್ ಅನ್ಲಿಮಿಟೆಡ್ ಪರ್ಸನ್. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಇನ್ಫಿನಿಟಿ ಕಣೋ ಅಂತ. ನಾನು ಅಳತೆಗೆ ಮೀರಿದ 10 ಪಟ್ಟು ಎತ್ತರದ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಮಾತಾಡ್ತಿದ್ದೆ, ನೋಡ್ತಿದ್ದೆ, ಗಮನಿಸ್ತಿದ್ದೆ, ಅವ್ರ ಜೊತೆ ಕಲ್ತ್ಕೋತಿದ್ದೆ. ಈ ಕೃಷ್ಣನ ವಾಕ್ಯ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿಸ್ತು ಅಂತ ಅವರು ಆ ಕೃಷ್ಣನ ವಾಕ್ಯವನ್ನು ನನಗೆ ಹೇಳಿದವರು. 4 ಜನ ಮೂರ್ಖರ ಜೊತೆ ಕುಳಿತರೆ, 4 ಜನ ಏನು ಬೇಡ, 4 ಜನ ಕೆಲಸದವ್ರ ಜೊತೆಲಿ ಕುತ್ಕೊಳ್ಳಿ. ನೀವು ಕೆಲಸ ಮಾಡ್ತಿದ್ದೀರಲ್ವಾ, ಅದೇ ಫ್ಯಾಕ್ಟ್ರಿ, ಅದೇ ಕಂಪ್ನಿ, ಒಂದು ಕೆಲಸ ಇಲ್ಲ, ಕೆಲಸದ ಕ್ಲಾಸು, ವರ್ಕಿಂಗ್ ಕ್ಲಾಸ್ ಕುಳಿತು ಅದೇ ಮಾತಾಡ್ತಾನೆ. ಈ ಸಲ ಇನ್ಸೆಂಟಿವ್ ಏನೋ, ದೀಪಾವಳಿಗೆ ಏನೋ ಬೋನಸ್ ಬರುತ್ತೆ, ಅದೇ ಮಾತು. ವರ್ಕರ್ ಇಸ್ ಅ ವರ್ಕಿಂಗ್ ಕ್ಲಾಸ್, ಅದೇ ಮಾತು. OT ಎಷ್ಟು ಬರುತ್ತೋ, ಈ ಸಂಡೇ ಮಾಡಿದ್ರೆ ಡಬಲ್ ಏನಾದರೂ ಬರುತ್ತೇನೋ. ನಾನು ಬರಲ್ಲಪ್ಪ, ಈ ಸಲ OT ಇದೆ, ಚೆನ್ನಾಗಿಟ್ಟಿದ್ದಾರೆ, ಹಬ್ಬದ ಸೀಸನ್ನು. ನೀವು ಮಾತಾಡಿ ನೋಡಿ. 1000 ಜನ ವರ್ಕರ್ಸು, ಅದೇ ಮಾತೆ, ವರ್ಕಿಂಗ್ ಕ್ಲಾಸ್, ಅದೇ ಕೂತ್ಕೊಳ್ಳೋದು, ಅದೇ ಕ್ಯಾಂಟೀನು, ಅದೇ ಊಟ, ಅದೇ ತಿಂಡಿ, ಅದೇ ಬದುಕು, ಅದೇ ಜೀವನ. ವರ್ಕರ್ ವಿಲ್ ಥಿಂಕ್. ಒಬ್ಬ ಕೆಲಸಗಾರನಾಗಿ ಯೋಚನೆ ಮಾಡುತ್ತಾನೆ. ಯಾಕಂದ್ರೆ ಅವ್ನು ಕುಳಿತಿರೋದು 4 ಜನ ಕೆಲಸಗಾರರ ಜೊತೆ, ಅವನು ಯಜಮಾನನ ಜೊತೆ ಕುಳಿತಿಲ್ಲ. ಬೇಡ, ಸೂಪರ್ವೈಸರ್ ಜೊತೆ ಕುಳಿತಿಲ್ಲ ಅವನು. ನೋಡೋದು ಸೂಪರ್ವೈಸರ್ನ, ನೋಡೋದು ಮ್ಯಾನೇಜರ್ನ, ಅವ್ರು ಬಿಡಪ್ಪ ಅಂತ ಅವನ ಥರ ಆಲೋಚನೆ ಮಾಡಲ್ಲ. ಅವ್ರ ಜೊತೆ ಹೋಗಿ ಕುತ್ಕೊಳ್ಳಲ್ಲ. ನನ್ನ ಗುರುಗಳು ಹೇಳಿದ್ದು. ಅವರ ಒಂದು 7-8 ಜನ ಸ್ನೇಹಿತರು ಇವತ್ತಿಗೂ ಸಿಗೋದೇ ಇಲ್ಲ. ವರ್ಷಕ್ಕೊಮ್ಮೆಯೂ ಏನಾದರೂ ಆದರೆ ಒಂದು ಸಣ್ಣ ಫಂಕ್ಷನ್ ತನ ಮಾಡಿ ತನ್ನ ಗೆಳೆಯರನ್ನು, ಅವ್ರಿಗೊಂದು ಇವತ್ತೊಂದು 70 ವರ್ಷ ಆಗಿದೆ, ಕರೀತಿರ್ತಾರೆ. ಅವ್ರು ಬಂದು ಇವ್ರನ್ನು, ನೀನು ಹಿಂಗೆ ಕಣೋ, ನೀನು ಸೂಪರ್ ಸ್ಟಾರ್ ಕಣೋ, ನೀನು ಅದು ಕಣೋ ಇದು ಕಣೋ ಅಂದರೆ ನಗ್ತಿರ್ತಾರೆ. ತುಂಬ ಒಂದು ಚಿಕ್ಕ ಮನೆ ಮಾಡಿ ಇಟ್ಕೊಂಡಿದ್ದಾರೆ, ಅಲ್ಲೇ ಕರೆಯೋದು, ದೊಡ್ಡ ಮನೆ ಕರೆಯೋಲ್ಲ. ಅವ್ರಿಗೆ ಆ ಭಾವ ಬರಬಾರ್ದು ಅಂತ, ಅವ್ರಿಗೆ ಆ ಸಂಕಟ ಆಗಬಾರ್ದು ಅಂತ, ಅವ್ರು ಕಣ್ಣೀರು ಹಾಕಬಾರ್ದು ಅಂತ, ಅವ್ರು ಒದ್ದಾಟ ಮಾಡ್ಕೋಬಾರ್ದು ಅಂತ. ಅವ್ನ ಗೆಳೆಯ ಹಿಂಗೆ ತುಂಬ ಚಿಕ್ಕ ಕಾರ್ ಇಟ್ಕೊಂಡೋಗಿ ಅಲ್ಲಿ ಇಳಿತಾರೆ, ಚಿಕ್ಕದಾಗಿ, ಧರ್ಮಪತ್ನಿ ಸಮೇತ ಮಕ್ಕಳ ಜೊತೆ ಒಟ್ಟು ಸಿಂಪಲ್ ಡ್ರೆಸ್ಸಲ್ಲಿ ಹೋಗ್ಬಿಟ್ಟು. ಅವ್ರು ಯಾವಾಗಲೂ ಇರೋದು ಸಿಂಪಲ್ಲೇ ಬಿಡಿ, ಅವರಿಂದಲೇ ಕಲ್ತಿದ್ದು ನಾನು ಈ ವೈಟ್ ಡ್ರೆಸ್ ಹಾಕೋದು ಇನ್ನೊಂದು ಅಂತ ಹೋಗ್ತಾರೆ. ಕುಳಿತು ಮಾತನಾಡಿ ಅದೇ ಕಾಲಕ್ಷೇಪ. ಅವ್ರ ಥರನೇ ಮಾತಾಡ್ತಾರೆ, ಅವ್ರ ಥರನೇ ಆಗಿರ್ತಾರೆ. ಹೊರಗಡೆ ಬಂದಾಗ ಬೇರೆ ಆಗಿರ್ತಾರೆ. ಏನು ಗುರುಗಳಂದ್ರೆ, ಇಲ್ಲ ಕಣೋ, ಅವ್ರನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ, ಈ ಒಂದು ಅರ್ಥ ಮಾಡಿಸ್ಲಿಕ್ಕೆ ಆಗೋಲ್ಲ. ಅವ್ರನ್ನ ಹೇಳಿದ್ರೆ ರಿಸ್ಕ್ ತಗೊಳ್ತಿರ್ಲಿಲ್ಲ, ಹೇಳಿದ್ರೆ ನನ್ನ ಜೊತೆ ಬಿಡೋ, ಆಗೋ ಹೀಗೋ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ಚಪ್ಪಲಿ ಅಂಗಡಿಯಿಂದ ಶುರು ಮಾಡಿದವರು ಅವರು. ಈಸ್ ಬಿಕಮ್ ಸಮಥಿಂಗ್. ಕಡಿಮೆ ಅಂದ್ರು 60,000 ಕೋಟಿಯ ಒಡೆಯ. ಇವತ್ತು ಹೇಳ್ತೇನೆ ನೋಡಿ, ಅಂತ ವ್ಯಕ್ತಿಯ ಜೊತೆ ಪಯಣ. ಕುಳಿತಿದ್ದಾನೆ, ಜಾತಕ, ವಿಶ್ಲೇಷಣೆ, ವಿಮರ್ಶನೆ ಕೇಳಿದ್ರೆ ನೀವು ನಂಬೋಲ್ಲ. ಇಷ್ಟು ದೊಡ್ಡ ವ್ಯಕ್ತಿ. ನಾನು ಹಲವಾರು ಬಾರಿ ಕೇಳಿದ್ದೇನೆ, ನೀವು 0 ಇಂದ ಆರಂಭ ಮಾಡಿದವ್ರು. ಯಾಕೆ ಭಯ ಅಂದ್ರೆ, 0 ಆರಂಭ ಮಾಡಿದಾಗ 0ಗಿಂತ ಕೆಳಗಡೆ ಇಲ್ಲ ಕಣೋ, ಭಯ ಇರಲಿಲ್ಲ ಕಳ್ಕೊತೀನಂತ. ಆದ್ರೆ ಈಗ 0 ಇಂದ ಹೀರೋ ಆಗ್ಬಿಟ್ಟಿದ್ದೀನಿ, ಕಳ್ಕೊತೀನೇನೋ. ನಾನು ಕಳ್ಕೊಳ್ಳೋದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನನ್ನನ್ನು ನಂಬ್ಕೊಂಡು 1 ಲಕ್ಷ ಜನ ವೃತ್ತಿಪರರಿದ್ದಾರೆ, 2 ಲಕ್ಷ ಜನ ಪರೋಕ್ಷವಾಗಿ ಕೆಲಸ, ಊಟ, ಬಟ್ಟೆ ಕೊಟ್ಟಿದ್ದಾನೆ. ನನಗೆ ಅದು ಭಯ. ಅದಕ್ಕೆ ತಗೊಳ್ಳೋ ಹೆಜ್ಜೆಗೆ ನಾನು ಕೇಳ್ತೇನೆ, ಇದು ತಗೊಳ್ತಿರೋ ನಿರ್ಧಾರ ನನಗೆ ಸರಿ ಸಮಯನ, ಮಾಡಬಹುದಾ ಇಲ್ವಾ? ನೀವು ನಂಬಲ್ಲ, ವರ್ಷಕ್ಕೆ 2 ಬಾರಿ ನನಗೆ ಕೈ ತುಂಬ ಕೊಡ್ತಾರೆ, ಅದು ಬೇರೆ. ಕೈ ತುಂಬ ಏನು, ಬ್ಯಾಂಕ್ ಅಕೌಂಟ್ ತುಂಬ ದುಡ್ಡು ಕೊಡ್ತಾರೆ. ಬ್ಯಾಂಕ್ ಅಕೌಂಟ್ ತುಂಬ ಹೇಳಬಾರ್ದು, ಅಷ್ಟು ಕೊಡ್ತಾರೆ. ನಾನು ತಗೊಳ್ಳೋ ಈ ನಿರ್ಧಾರ ಅಲ್ಲೆಲ್ಲೋ ಎಡವಟ್ಟು ಆಗಬಾರದು ಅನ್ನತಕ್ಕಂಥ ಭಾವಾರ್ಥದಿಂದ ಯೋಚನೆ ಮಾಡ್ತಾರೆ. ಎಲ್ಲೋ ಅದು ಒಂದು ನಿರ್ಧಾರ. 0ಗಿಂತ ಇಲ್ಲ ಕಣೋ, ನಾನು 0ನೇ ಸ್ಟಾರ್ಟ್ ಮಾಡಿದ್ದು. ನನ್ನ ಹತ್ರ ಏನೂ ಇರಲಿಲ್ಲ, ಬಟ್ ನನ್ನ ಆಲೋಚನೆ ಬೇರೆ ಇತ್ತು. ನಾನು ನೋಡ್ತಿದ್ದು ಆ ಎತ್ತರದ ವ್ಯಕ್ತಿಗಳು, ಅದನ್ನು ಬೆಳೆಸ್ಕೊಂಡು ಹೋದೆ, ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನೋ ಅಂತ. ಆಯ್ತು ಗುರುಗಳೇ ಅಂತ. ಕರ್ಣನಿಗೆ ಅದನ್ನೇ ಹೇಳೋದು, ಎಂಥ ಮೂರ್ಖರ ಜೊತೆಲಿ ಕೂತು ನೀನು ಮೂರ್ಖನಾಗ್ಬಿಟ್ಟಿಯಲ್ಲೋ. ದುರಭ್ಯಾಸಗಳ, ದುರುದ್ದೇಶಗಳ ವ್ಯಕ್ತಿಗಳ ಜೊತೆ ಕುಳಿತು ನಿನ್ನಲ್ಲಿ ಅದಿಲ್ಲ, ಬಟ್ ನೀನು ಅದಾಗ್ಬಿಟ್ಟೆ. ನೀನೇನಂತಾರೆ ಈಗ, ದುಷ್ಟ ಚತುಷ್ಟಯ ಕೂಟ. ದುಷ್ಟ ಚತುಷ್ಟಯ ಕೂಟ. ದುರ್ಯೋಧನ, ದುಶ್ಯಾಸನ, ಶಕುನಿ,
ಕರ್ಣ. ದುಷ್ಟ ಚತುಷ್ಟಯರು. ಚತುಷ್ಟ ಅಂದ್ರೆ 4. ಈ 4 ಜನ ಸೇರಿದ್ರೆ ಏನೋ ಬಾಂಬ್ ಬಿಡ್ತಾರಪ್ಪ, ಏನೋ ಮಾಡ್ತಾರಪ್ಪ ಇವರು ಅಂತ, ಏನೋ ಇಡ್ತಾರೆ ಊರಿಗೆ ಕನ್ನ ಇಕ್ತಾರೆ, ಯಾರನ್ನೋ ಸಾಯಿಸೋಕೋ ಇನ್ನೊಂದು ಕೆಡಿಸೋಕೋ ಹಾಳು ಮಾಡೋಕೋ ದೇ ಆರ್ ಸ್ಟಾರ್ಟೆಡ್ ಪ್ಲಾನಿಂಗ್ ಅನ್ನತಕ್ಕಂಥದ್ದು ಬಂತ. ನೀವು ಯಾರ ಜೊತೆಲಿ ಗುರುತಿಸ್ಕೋತಿದ್ದೀರಾ ನೋಡಿ. ಕರ್ಣನ್ಗೆ ಅದನ್ನೇ ಕೃಷ್ಣ ಹೇಳೋದು. ಇದನ್ನೇ ನನ್ನ ಗುರುಗಳು ಹೇಳಿತ್ತು. ನನಗೆ ನಿಜ ಹೇಳ್ತೇನೆ ಮಕ್ಕಳು, ನನಗೆ ಗೆಳೆಯರಿಲ್ಲ, ನೀವೇ ನನ್ನ ಗೆಳೆಯರು, ನನಗೆ ಬಹು ಎತ್ತರದ ಗೆಳೆಯರು. ನಿಮ್ಮ ಜೊತೆ ಮಾತಾಡ್ತಾ ನಾನು ಎಲ್ಗೂ ಬೆಳೆದಿದ್ದಾನೆ. ಇಂಥ ಮಹಾನ್ ವ್ಯಕ್ತಿಗಳ ಜೊತೆ ಗುರುತಿಸ್ಕೊಂಡಿದ್ದಾನೆ, ಮಾತಾಡ್ತಿರ್ತಾನೆ. ವಾಟ್ ಈಸ್ ದಿ ಸಕ್ಸಸ್ ಅಂದರೆ, ಸೀಕ್ರೆಟ್ ಆಫ್ ಸಕ್ಸಸ್ ಅಂದರೆ ಅವ್ರು ಹೇಳಿದ ಒಂದು ಮಾತು, ನೀನು 4 ಜನ ಮೂರ್ಖರ ಜೊತೆಲಿದ್ರೆ ನೀನು ಮೂರ್ಖನೇ ಕಾಣೋ ಅಂತ. ಬೆಟರ್ ಬಿ ಅಲೋನ್ ಅಂತ ಹೇಳ್ಬಿಟ್ರು. ಬಿ ಅಲೋನ್ ಟು ಬಿ ಹ್ಯಾಪಿ. ನಿನಗೆ ಗೊತ್ತಿರೋ ವಿಚಾರಗಳನ್ನ ನಿನಗೆ ಸಿಗ್ತಿಲ್ಲ, ಬಿಟ್ಬಿಡು. ನಿನ್ನ ಪಾಡಿಗೆ ರಿಸರ್ಚ್ ಮಾಡ್ತಿರು, ನಿನ್ನ ಪಾಡಿಗೆ ಅಂತರ್ಮುಖಿ ಆಗು, ಅದಕ್ಕೊಂದು ಸಾಧನೆ ಮಾಡು, ಅದಕ್ಕೆ ಇನ್ನೊಂದಷ್ಟು ಎತ್ತರಕ್ಕೆ ತಗೊಂಡೋಗು, ಈ ಕೃಷ್ಣನ ಮಾತನ್ನ ಫಾಲೋ ಮಾಡು ಅಂತ. ಹೌದು, ಕೃಷ್ಣನ ಜೊತೆ ನೋಡಿ ಅರ್ಜುನ ಇದ್ದಲ್ವಾ, ಕೃಷ್ಣಾರ್ಜುನರು ಅಂತ ಹೇಳ್ಬಿಟ್ರು. ಪಾರ್ಥ, ಓ ಕೃಷ್ಣನ ಪರಮ ಭಕ್ತ, ಕೃಷ್ಣನ ತಂಗಿ ಗಂಡಪ್ಪ, ಭಾಮ ಇದ್ರಪ್ಪ, ಬಂಧುಗಳಪ್ಪ, ಆತ್ಮ 2 ದೇಹ 1 ಆತ್ಮ ಅಪ್ಪ. ಏನ್ ಗೌರವ, ಎಲ್ಲೋದ್ರು ಮರ್ಯಾದೆ, ಏನ್ ಸಿಗ್ಲಿಲ್ಲ ಹೇಳಿ. ಕೃಷ್ಣನ ಜೊತೆ ಅರ್ಜುನ ಇದ್ದಿದ್ದಕ್ಕೆ ಏನು ಸಿಗಲಿಲ್ಲ. ಭಗವಂತನ ಜೊತೆಲಿ ಇದ್ದಿದ್ದಕ್ಕೆ ನಾವು ನೋಡಿ, ಯಾವುದೇ ಒಂದು ಮನೆಯಲ್ಲಿ, ಕೆಲವರು ದೊಡ್ಡವ್ರ ಮನೆಯಲ್ಲಿ ಹೋದಾಗ ಆ ಒಂದು ಭಗವದ್ಗೀತೆ ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣನ ಜೊತೆ ಅರ್ಜುನನ ಫೋಟೋ ಕೂಡ ಇರುತ್ತೆ, ದೊಡ್ಡದಾಗಿ ಹಾಕಿರ್ತೇವೆ. ವಿರಾಟ್ ವಿಶ್ವರೂಪದ ಜೊತೆಯಲ್ಲಿ ಅರ್ಜುನ ಹಿಂಗಿದಾನೆ, ಅಲ್ಲಿ ಭೀಷ್ಮ ಇಲ್ಲ, ದ್ರೋಣ ಇಲ್ಲ, ಯಾರೂ ಇಲ್ಲ. ಶ್ರೀರಾಮಚಂದ್ರರ ಜೊತೆ ಸೇರಿ ಹನುಮರಿಗೂ ಕೂಡ ಹೆಸರು. ಸೊ ಹನುಮನಿಲ್ಲದೆ ರಾಮನಿಲ್ಲ, ರಾಮನಿಲ್ಲದೆ ಹನುಮನಿಲ್ಲ. ಹನುಮನ ಗುಡಿಗೆ ಹೋದ್ರೆ ರಾಮರನ್ನು ಧ್ಯಾನಿಸ್ಬೇಕು, ರಾಮರ ಆಲಯಕ್ಕೆ ಹೋದಾಗ ಹನುಮರನ್ನು ಧ್ಯಾನಿಸ್ಬೇಕು ಅನ್ನತಕ್ಕಂಥ ಒಂದು ಪ್ರತೀತಿಯೇ. ಹೌದು, ಅಂಥದೊಂದು ಶಕ್ತಿ, ಅಂಥದೊಂದು ಚೈತನ್ಯ, ಅಂಥದೊಂದು ಬಲ. ರಾಮನಿಲ್ಲದೆ ನಾನಿಲ್ಲ ಅಂದ್ಬಿಟ್ರು ಹನುಮ. ಒಂದು ಒಳ್ಳೆಯವ್ರ ಜೊತೆ ನಿಂತಿದ್ದಕ್ಕೆ ಆ ಹೆಸರು, ಆ ಖ್ಯಾತಿ, ಆ ಗೌರವ, ಆ ಸನ್ಮಾನ, ಆ ಬದುಕು ಎಲ್ಗೋ ತಗೊಬಂದು ನಿಲ್ಲಿಸ್ಬಿಡ್ತು ಮಕ್ಕಳೇ. ದಯಮಾಡಿ ಹೇಳ್ತಾನೆ ಕೃಷ್ಣ ಹೇಳಿದಾಗೆ ಕರ್ಣನನ್ನ ಅದೇ ಹೇಳುದು. ಏನೋ ನಿನ್ ಮನಸ್ಸು ವಿಚಲಿತ, ಒಪ್ಪೋಣ, ಗಲಿಬಿಲಿ ಒಪ್ಪೋಣ. ಯಾರು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕಸದ ಜೊತೆ ನಿಂತ್ಕೊಂಡ್ಬಿಡೋದಾ? ತಿಂದ್ರು ತಿನ್ನೋಣ, ವರ್ಷಕ್ಕೊಂದೇ. ಅದಕ್ಕೆ ವರ್ಷಕ್ಕೊಮ್ಮೆಯೇ ಉಗಾದಿ, ವರ್ಷಕ್ಕೊಮ್ಮೆಯೇ ವರ್ಷ, ಹೊಸ ವರ್ಷ ಬರೋದು. ವರ್ಷ 364 ಇಲ್ಲ 65 ದಿನ ಆದ್ಮೇಲೆ ಹೊಸ ವರ್ಷ ಬರೋದು. ದಿನ ಹೊಸ ವರ್ಷ ಇಲ್ಲ, ದಿನ ಯುಗಾದಿ ಇಲ್ಲ, ದಿನ ದೀಪಾವಳಿ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಆದ್ರೆ ಕೆಲವ್ರು ನಾವೇನ್ ಮಾಡ್ತೀವಿ, ನಮ್ಗೆ ಯಾರು ಸಿಗ್ಲಿಲ್ಲ, ಯಾರು ಎಡವಟ್ಟು ವ್ಯಕ್ತಿಗಳ ಜೊತೆ ನಮ್ಮ ಶಕ್ತಿಯನ್ನು ಹೋಗಿ ಇಟ್ಟುಬಿಡ್ತೇವೆ, ಅಡ ಇಟ್ಟುಬಿಡ್ತೇವೆ, ಅಡಕ್ಕಿಟ್ಟುಬಿಡ್ತೇವೆ. ನೀವು ಹೋಗಿ ಬಂಗಾರದ ಅಂಗಡಿನಲ್ಲಿ ನೀವು ಅಡ ಇಟ್ಟು ನೋಡಿ, ಬಂಗಾರ 3% ನೀವು ಕಟ್ತೀರಿ. 1 ದಿನ ನೀವು ಕಟ್ಟಿಲ್ಲ ಅಂದ್ರೆ ಹೇಳಿ ಅನ್ನೋ ತರ ಹೆಂಗೆ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಇನ್ನೊಂದು ಅಂತ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ನಾನು ಬಂಗಾರದ ಆಕ್ಷನ್ ಅಲ್ಲಿ ಇದ್ದವ್ ನಾನು ನೋಡಿದ್ದಾನೆ. ನಾನು 3 ಅದು ಎಲ್ಗೋ ಹೋಗ್ಬಿಡುತ್ತೆ, ಮುಗೀತು. ನಿಮ್ಮ ಬಂಗಾರ ನಿಮ್ಮ ಮನೆಗೆ ಸೇರೋಲ್ಲ. ಬಂಗಾರ ಅಡ ಇಟ್ರಿ ಅಂದ್ರೆ ಮುಗೀತು, ಅವತ್ತಿಗೆ ಸಮಾಪ್ತಿ ಅಂತ ಅನ್ಕೊಳ್ಳಿ. ವೆರಿ ರೇರ್. ಅದ್ರಲ್ಲಿ ಯಾರೋ ಒಬ್ಬ ಬಿಡಿಸ್ಕೊಂಡು ಬರೋ ತಾಕತ್ತು, ಅವನೇನೋ ಒಂದು ವ್ಯವಸ್ಥೆಗೋ ಇನ್ನೊಂದಕ್ಕೋ ಇಟ್ಟಿದ್ರೆ. ಸಾಲಕ್ಕೆ, ಕಮಿಟ್ಮೆಂಟ್ಗೆ, ಬಿಸ್ನೆಸ್ಗೆ ಅಂತ ಸಾಲ ಮಾಡಿ ಬಿಸ್ನೆಸ್ ಮಾಡಬಾರ್ದು. ಸಾಲಗಾರರಾಗ್ತೀರಾ ನೀವು. ಫಸ್ಟ್ ಆಫ್ ಆಲ್ ಸಾಲಕ್ಕೆ ರೆಡಿ ಆಗ್ಬಿಟ್ರಿ ನೀವು. ಸಾಲ ತಗೊಬಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನೀವು ಸಾಲಗಾರರೇ. ಕೃಷ್ಣ ಹೇಳಿದಾಗೆ ಈ ವಾಕ್ಯವನ್ನು ಅಪ್ಲೈ ಮಾಡಿ. ನೀವು ಯಾರ ಜೊತೆಲಿ ಇರ್ತೀರೋ ನೀವು ಅದೇ ಆಗೋದು. ನಿಮ್ಮನ್ನು ಸಾಲ ಮಾಡಿ ವ್ಯಾಪಾರ ಮಾಡಿ ಅಂತ ಯಾರು ಹೇಳಿದ್ದು? ನೀವೊಂದು ಸಾಲ ಕೊಡಿ ಅಂತ ಯಾರು ಹೇಳಿದ್ದು? ಫಸ್ಟ್ ಆಫ್ ಆಲ್ ಅಕ್ಕ ಸರ್, ತಂಗಿ ಸರ್, ತಮ್ಮ ಸರ್, ನೀವು ಭಾವನೆಗಳಿಗೆ ಒಳಗಾಗ್ಬಿಟ್ರಿ. ಇಲ್ಲ, ನನ್ಗೊಬ್ರು ಗೊತ್ತಿದ್ದಾರೆ, ಕೊಡಿಸ್ತಾನೆ, ನನ್ನ ಹತ್ರ ಸದ್ಯಕ್ಕಿಲ್ಲ, ಬಟ್ ಅವ್ರು ಶೂರಿಟಿ ಕೇಳ್ತಾರೆ ಅಂತೇಳಿ ಎದ್ದೋಗ್ತಾರೆ. ಏನೋ ನಿಮ್ಮ ಹತ್ರ ಇದೆಯಾ ಮಕ್ಕಳು, ಕೊಡಿ. ಒಂದು 10,000 ಅಲ್ಲ 50,000 ಕೊಟ್ಬಿಡಿ, 1 ಲಕ್ಷ ಕೊಟ್ಬಿಡಿ. ನೀವು ಧನವಂತರಾಗಿದ್ರಿ, ಶ್ರೀಮಂತರಾಗಿದ್ರಿ, ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ, ಕೊಟ್ಬಿಡಿ. ಅಕ್ಕ ತಂಗಿರಿಗೆ, ಸ್ನೇಹಿತರಿಗೂ ಕೊಟ್ಬಿಡಿ. ಹೋಗೋ, ನನ್ನ ಕೈಲಾಗಿದೆ ಇಷ್ಟು ಕೇಳಬೇಡಿ. ಮತ್ತೆ ಅವನಿದ್ರೆ ಕೊಡ್ಲಿ, ಇಲ್ದಿದಾಗ ಬಿಡ್ಲಿ, ಇಲ್ಲ ಬಿಟ್ಬಿಡಿ. ಆದ್ರೆ ಸಾಲ ಅಂತ ಮಾತ್ರ ಕೊಡಬೇಡಿ, ಅದು ಮರ್ತು ಬಿಡು ಅಷ್ಟೇ. ಅಲ್ಲಿ ನೀವು ನೋವು ತಿಂತೀರಿ. ಮೂರ್ಖನ ಜೊತೆ ಕುಳಿತು ವ್ಯವಹಾರ ಮಾಡಿದ ದೊಡ್ಡ ತಪ್ಪು. ನೀವು ಮೂರ್ಖ ಆದ್ರಿ.
4 ಜನ ಪೋಲಿಗಳ ಜೊತೆಲಿ ನೀವು ಬಂದ್ರೆ ಇವನು ಪೋಲಿನೇ ಕನ್ಫರ್ಮ್. ನಿಮ್ಮನ್ನ ಗುರ್ತಿಸ್ತಾರೆ ಹಿಂಗೆ, ಯಾರೋ ಇವನು ಈ ಗ್ಯಾಂಗು ಅಂತ. ಇಂಥ ಗ್ಯಾಂಗು ಅಪ್ಪ ಪೋಲಿಗಳ ಜೊತೆ, ಇವನು ಪೋಲಿ ಅಲ್ಲ, ಇವನು ಅಪ್ಪ ಪೋಲಿ, ಇವನು ಕೂಡ ಎಡವಟ್ಟೆ. ಹೌದು, ಎಡವಟ್ಟೆ. ನೀವು 4 ಜನ ಜ್ಞಾನಿಗಳ ಜೊತೆಲಿ, ಅರ್ಜುನ ಕೃಷ್ಣರ ಜೊತೆಲಿ ಯಾವಾಗ್ಲೂ ಇರ್ತಿದ್ದು. ಅದಕ್ಕೆ ಆ ಗೌರವ. ಆ ವಿಶ್ವ ವಿರಾಟ್ ಸ್ವರೂಪ ಯಾರಿಗೂ ತೋರಿಸ್ಲಿಲ್ಲ, ಅರ್ಜುನನಿಗೆ ತೋರಿಸಿತು. ಜಗತ್ತೇ ನನ್ನೊಳಗಡೆ ಅಡಿಗೆ ಕುಳಿತಿದ್ಯೋ ಮೂರ್ಖ, ಸಾಯಿಸ್ಲಿಕ್ಕೆ ನೀನ್ ಯಾರು, ಸಾಯೋಕ್ ಅವ್ರು ಯಾರು? ಎಲ್ಲವೂ ನನ್ನ ಒಳಗಡೆ ಮೊದಲೇ ನಿರ್ಧಾರ ಆಗಿದೆ, ನಡೆಸ್ತಿರೋನೆ ನಾನು. ನಿನ್ನ ಒಳಗಡೆ ಇದ್ದು ನಡೆಸ್ತಿದ್ದೇನೆ. ಏನಕ್ಕೂ ಇಷ್ಟು ಕುಬ್ಜನಾಗಿ ಕುತ್ಕೋತೀಯ ಅಂತ ಯಾರಿಗೂ ತೋರಿಸದಕ್ಕ. ರುಕ್ಮಿಣಮ್ಮನಿಗೆ ತೋರಿಸ್ಲಿಲ್ಲ, ಸತ್ಯಭಾಮೆಗೆ ತೋರಿಸ್ಲಿಲ್ಲ, ಯಾರಿಗೂ ತೋರಿಸ್ಲಿಲ್ಲ ಆತ. ಖುದ್ದು ಭೀಷ್ಮರಿಗೆ ತೋರಿಸ್ಲಿಲ್ಲ ಆತ. ಆ ವಿಶ್ವ ವಿರಾಟ್ ಸ್ವರೂಪವನ್ನ ತೋರಿಸಿದ್ದು ಅರ್ಜುನನಿಗೆ. ತಮಾಷೆ ಗೊತ್ತಾ, ಆ ವಿಶ್ವ ವಿರಾಟ ರೂಪವನ್ನ ಇನ್ನಿಬ್ಬರು ನೋಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಯುದ್ಧ ಆರಂಭ ಆದಾಗ ಧೃತರಾಷ್ಟ್ರನಿಗೆ ಯುದ್ಧ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಅಲ್ಲೊಂದು ಕಾಣಿಸಬೇಕು, ಕುಳಿತುಕೊಂಡು ಜಾಗದಿಂದಲೇ ಏನೇನು ನಡೀತಿದೆ ಅನ್ನತಕ್ಕಂಥದನ್ನ ತಿಳಿಸ್ಬೇಕು, ಹೇಳಬೇಕು, ಆ ದಿವ್ಯ ಸ್ವರೂಪವನ್ನ ತೋರಿಸ್ಕೊಡ್ಬೇಕು. ಧೃತರಾಷ್ಟ್ರನಿಗೆ ಆ ಒಂದು ಒಳಗಡೆ ಶಕ್ತಿ ಜಾಗೃತಿ ಮಾಡಿಸಿ ಸಂಜಯನಿಂದ ಹೇಳಿಸ್ತಿರ್ತಾರೆ. ಸೊ ಸಂಜಯ ನೋಡ್ತಾನೆ, ಧೃತರಾಷ್ಟ್ರನು ಕೂಡ ತನ್ನ ಮನೋನೇತ್ರಗಳಿಂದ ಆ ವಿಶ್ವ ವಿರಾಟ್ ಸ್ವರೂಪವನ್ನು ನೋಡಿ ಭಗವಂತ ಅಂತಾನೆ. ಆಗ್ಲೂ ಅವನು ಬುದ್ಧಿ ಮಾರಲ್ಲ. ಅರ್ಥ ಮಾಡದ ವ್ಯಕ್ತಿಗಳಿಗೆ, ಅರ್ಥವಾಗದ ವ್ಯಕ್ತಿಗಳಿಗೆ ನೀವು ಎಷ್ಟು ಅರ್ಥ ಮಾಡಿಸ್ಲಿಕ್ಕೆ ಹೋದ್ರು ಅವ್ನು ಮೂರ್ಖ. ಮಹಾವಿಷವೃಕ್ಷ, ದುಷ್ಟ ಚತುಷ್ಟಯ ಕೂಟ ಅಲ್ಲ, ದುಷ್ಟ ಚತುಷ್ಟಯ ಕೂಟಕ್ಕೆ ಅವನ ಅಧಿನೇತ, ಅಧಿಪತಿ. ದಟ್ಸ್ ಇಟ್. ಯಾರ ಜೊತೆಲಿದ್ದೀರಿ, ಯಾರ ಜೊತೆಲಿದ್ದೀರಿ? ತುಂಬಾ ಅಳೋರ್ ಜೊತೆಲಿ ಇರ್ಬೇಡಿ, ನೀವು ಅಳ್ತಾ ಕೂತ್ಕೋತೀರಿ. ತುಂಬಾ ಪುಕ್ಕಲ್ರ ಜೊತೆಲಿ ಇರ್ಬೇಡಿ, ನೀವು ಪುಕ್ಕಲ್ರಾಗ್ತೀರಿ. ಅಯ್ಯೋಯ್ಯೋ, ಅವ್ರ ಹತ್ರ ಚರ್ಚೆ ಮಾಡಕ್ಕೆ ಹೋಗ್ಬೇಡಿ, ಹೇಳಲಿಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ತಿರೋದು? ಪುಕ್ಕಲ್ರು ನೆನಪಿಟ್ಟುಕೊಳ್ಳಿ, ಅದಕ್ಕಿಂತ ಆಪತ್ತಿ ಇನ್ಯಾವುದೂ ಇಲ್ಲ ನಾನು ನೋಡಿದ ಹಾಗೆ. ನಾರ್ ಹಿ ವಿಲ್ ಡೂ ಇಟ್, ನಾರ್ ಹಿ ವಿಲ್ ಮೇಕ್ ಯು ಟು ಡೂ ಇಟ್. ಅಯ್ಯೋ, ಆಲ್ರೆಡಿ ಏಟ್ ಬಿದ್ದದ್ದು ಗೊತ್ತಿಲ್ವಾ, ಸೊಂಟ ಮುರಿದದ್ದು ಗೊತ್ತಿಲ್ವಾ, ಅವಮಾನ ಆಗಿದ್ದು ಗೊತ್ತಿಲ್ವಾ, ಇದು ಬೇಕಿತ್ತ? ಅಲ್ಲಿಗೆ ಬಂತ ಲಾಕು. ನೋಡಿ, ಭಯಪಡಿಸಿ ಕುಂದರ್ಸ್ಬಿಡ್ತಾರೆ. ಎಸ್, ಅಪರೂಪ. ಸ್ನೇಹಿತ ಇರ್ಬೋದು, ಯಜಮಾನ್ರಿರ್ಬೋದು, ನಿನ್ ಕೈಯಲ್ಲಿ ಆಗುತ್ತೇನೆ. ಅವನು ಪುಕ್ಲ, ಅವನು ಪುಕ್ಲ. ನೀವು ನಂಬಲ್ಲ, ನನ್ನ ಗುರುಗಳ ಅಮ್ಮನವರು, ಅವ್ರು ಹೇಳ್ತಾರೆ ಅವ್ರ ಅಮ್ಮನ ಬಗ್ಗೆ, ನಾನು ಇವತ್ತೇನಾದ್ರೂ ಸಾಧನೆ ಮಾಡಿದ್ದೀನಿ ಅಂದ್ರೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂದ್ರೆ, ಕಡಿಮೆ ಅಂದ್ರೂ 3 ಲಕ್ಷ ಜನಕ್ಕೆ ಅನ್ನ ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ತಾಯಿಯೇ ಕಾರಣ, ನಮ್ಮ ಅಪ್ಪ ಅಲ್ಲ ಅಂತ. ಇದೇನ್ ಸರ್ ಈಗಂತೀರ? ನಮ್ಮಪ್ಪ ಪುಕ್ಲ ಅಂತಾರೆ, ಮಹಾಪುಕ್ಲ ಅಂತಾರೆ. ಏನ್ ಮಾಡೋಕ್ ಹೋದ್ರು ಅಡ್ಡ ಹಾಕೋರು, ಸಿಕ್ಕಾಬಟ್ಟೆ ಭಯಪಡೋರು. ಅಮ್ಮ ಬಂದು ಹೇಳೋರು, ನೀನ್ ಜೂಜಾಡಕ್ ಹೋಗ್ತಿಲ್ಲ ಕಣೋ, ಹೋಗೋ ಮುಂದಕ್ಕೆ. ಲೀಡರ್ ಹ್ಯಾಸ್ ಟು ಬಿ ಲೀಡ್ ಫ್ರಮ್ ಫ್ರಂಟ್. ಲೀಡರ್ ಯಾರ ಮಾತು ಕೇಳಲ್ಲ, ಲೀಡರ್ ಮಾತೆ ಎಲ್ರು ಕೇಳೋದು ಅನ್ನೋರು. ನಮ್ಮಮ್ಮ ಹೇಳಿದ ಅದೇ ಕಣೋ, ಹಿಂಗೆ ಹೇಳಿದ್ದು. ಒಬ್ಬ ಲೀಡರು ಮಾತಾಡಲ್ಲ, ಅವನ್ ಕೆಲಸ ಮಾತ್ರ ಮಾಡ್ತಾನೆ. ಆದ್ರೆ ಲೀಡರ್ನ ನೋಡಿ ಎಲ್ರೂ ಮಾತಾಡ್ಕೋತಾರೆ. ಲೀಡರ್ ಹೇಳಿದ್ದೇ ವೇದವಾಕ್ಯ. ಯಾಕಂದ್ರೆ ಲೀಡರ್ಗೆ ಹೇಳೋರು ಯಾರೂ ಇಲ್ಲ, ಗೈಡ್ ಮಾಡೋರು ಯಾರು ಇಲ್ಲ. ದಟ್ ಇಸ್ ದ ರೀಸನ್ ಈ ಬಿಕಮ್ ಎ ಲೀಡರ್. ದಟ್ ಇಸ್ ದ ರೀಸನ್ ಈ ಬಿಕಮ್ ಎ ಭಗವಾನ್ ಅಂತ ನಮ್ಮಮ್ಮ ಹೇಳಿದ್ರು ಕಣೋ ಅಂತ. ಭಗವಾನ್ ಕೋ ರಾಸ್ತಾ ದಿಖಾನೆ ವಾला कोई नहीं है, खुद वही है रास्ता, तो उसके पीछे सब लोग आते हैं ಅಂತ ಹೇಳ್ಬಿಟ್ಟು. ನಿಜ ಮಕ್ಕಳೇ, ನನ್ನ ಅಮ್ಮನೇ ನನಗೆ ಬಹುದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಅದರಿಂದ ಹೇಳ್ತಿದ್ದಾನೆ, ನೆನಪಲ್ಲಿ ಇಟ್ಕೊಳ್ಳಿ. ಯಾರ ಜೊತೆಲಿದ್ದೀರಿ? ಸದಾ ಸಂಜೆ ಆಗಿದೆ, ಯಾರು ಕುಡುಕರಿಸಂತೆ ಅಲ್ಲಿ ಬಿಟ್ಟು ಇನ್ನೇನು ಮಾತಾಡಲ್ಲ. ಅದೇ ಕುಡ್ತ, ಅದೇ ಮೂತ್ರ, ಅಚ್ಚಿ, ಅದೇ ಕುಡ್ತ, ಅದೇ ಮೂತ್ರ. ದೇರ್ ಇಸ್ ನಥಿಂಗ್. ನೀವು ಸಾಯಿಸ್ಕೋತಿದ್ದೀರಿ, ದೈಹಿಕವಾಗಿಯೂ ಸಾಯಿಸ್ಕೋತಿದ್ದೀರಿ, ನಿಮ್ಮ ಬ್ರೈನ್ ಸೆಲ್ಸ್ ನ ಡ್ಯಾಮೇಜ್ ಮಾಡ್ಕೋತಿದ್ದೀರಿ. ಅದೇ ಕುಡ್ತ, ಅದೇ ಮಾತು. ಹೌದು, ಇನ್ನೂ ಕೆಲವರು ಇರ್ತಾರೆ ವೀಕೆಂಡ್ ಪಾರ್ಟಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಈಗ ನ್ಯೂ ಇಯರ್ಗೆ ಸಿದ್ಧ ಮಾಡ್ಕೊಬಿಟ್ಟಿರ್ತಾರೆ ಪ್ಯಾಕಿಂಗು. ನ್ಯೂ ಇಯರ್ ಈಗ ಯಾವಾಗಿದೆ? ಬುಧವಾರ ಇದೆ, ಮಂಗಳವಾರ ಸಂಜೆ ಹೊರಟು ಬಿಟ್ಟಿರ್ತಾರೆ ಎಲ್ಲ ರೆಡಿ ಮಾಡ್ಕೊಂಡು, ಏನೋ ದೊಡ್ಡ ಗಣಂದಾರಿ ಸಾಧಿಸಿದಾಗೆ ರೆಡಿ ಪ್ಯಾಕು.
ಹೋದ್ರೆ ಇನ್ನು ಭಾನುವಾರಕ್ಕೆ ಬರ್ತಾರೆ, ಸೋಮವಾರಕ್ಕೆ ಬರ್ತಾರೆ, ಇಲ್ಲ ಅಲ್ಲೇ ಬಿದ್ದು ಎಷ್ಟು ಆಕ್ಸಿಡೆಂಟ್ಗಳು, ಎಷ್ಟು ಸೂಸೈಡ್ಗಳು, ಎಷ್ಟು ಹತ್ಯೆಗಳು, ಎಷ್ಟು ಆತ್ಮಹತ್ಯೆಗಳು, ಕುಡಿದ ನಶೆನಲ್ಲಿ ಏನ್ ಮಾಡಬಾರ್ದು ಮಾಡ್ತಾರೋ ಇದು ಭಯ. ಮೊದಲೇ ಮನುಷ್ಯ ಮಂಗ, ಅಂಥವ್ರ ಜೊತೆಲಿ ಹೋಗಿ ನೀವು ಹೋಗ್ಬೇಕಾ, ಬೇಕಾ? ಅದರಿಂದ ವಾಟ್ ಈಸ್ ದೇರ್ ಫಾರ್ ಮೀ, ಇವ್ರ ಜೊತೆಲಿದ್ರೆ ನನಗೇನು ಸಿಗುತ್ತೆ? 4 ಜನ ಜ್ಞಾನಿಗಳ ಜೊತೆಲಿ ಇದ್ ನೋಡಿ, ನಿಮ್ಮನ್ನ ಮಹಾಪಂಡಿತ ಅಂತಾರೆ. ನನ್ನನ್ನ ಇವತ್ತು ಎಲ್ಲರೂ ಪಂಡಿತ ಅನ್ನೋದೇನು ಗೊತ್ತಾ? ನಾನು ಇಂಥ ಮಹಾಪಂಡಿತರುಗಳ ಜೊತೆ, ನಿಮ್ಮಂಥ ಪಂಡಿತರುಗಳ ಜೊತೆಲಿ ನಿಂತಿದ್ದೇನೆ. ಅಲ್ಲೇಲೋ ಉಸ್ಕೆ ಸಾಧ್ನೆ वो लोग काटते रहते हैं, वो लोग भोगते रहते हैं, ಬೊಗಳ್ತಾ ಇರ್ತಾನೆ ಅವನು. ಈ ತರ ಬೊಗಳೂರು ತುಂಬಾ ಜನ ನೋಡಿದೆ, 4 ಜನ. ಆದ್ರೆ ನನ್ನ ಹೊಗಳೂರು ನನಗೆ ಗೊತ್ತಿದೆ. ನನ್ನ ಹಿಂದ್ಗಡೆ ಇರುವಂತ ವ್ಯಕ್ತಿಗಳು, ನನ್ನ ಜೊತೆಲಿ ಇರುವಂತ ವ್ಯಕ್ತಿಗಳು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಬರಬೇಡಿ ಸಾಮಾನ್ಯರಾಗಿ, ಸಾಮಾನ್ಯ ಪ್ರಶ್ನೆಗಳನ್ನ ಇಟ್ಕೊಂಡು ಜಾತಕ ಕೇಳಕ್ ಬರಬೇಡಿ ಅಂತ ನೊಂದ್ಕೊಂಡು ಹೇಳ್ತಿರ್ತಾನೆ. ಬೆಳಕಂಡ್ರಪ್ಪ ಬರ್ಬೇಡ್ರಿ ಹೋಗ್ರು. ಯಾಕಂದ್ರೆ ಇಂಥ ವ್ಯಕ್ತಿಗಳ ಜೊತೆ ಕುಳಿತುಕೊಂಡಾಗ ನಾನು ಕಲಿಯೋದು ಬೇರೆ ಉಂಟು. ಅವರು 100 ಅಲ್ಲ, 1000 ಅಲ್ಲ, 10,000 ಜನಕ್ಕೆ ನೆರಳು ಕೊಡುವಂತ ಒಂದು ಸಿದ್ಧತೆಗಳು ಮಾಡ್ತಿರ್ತಾರೆ. ಯಾವಾಗ ನೋಡಿದ್ರು ಇವರು ಕಲ್ಯಾಣಿ. 1000 ಮಂದಿಗೆ ವ್ಯವಸ್ಥೆ ಆಯ್ತು ಕಣ, 1000 ಮಂದಿಗೆ ಒಂದು ವ್ಯವಸ್ಥೆ. ಅವರು ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿ, ಒಂದು ಸಂಸ್ಥೆ ಅಂತ ಮಾಡುವಾಗ ನಾನು ನೋಡ್ತೇನೆ, ದುಡ್ಡು ನೋಡ್ತಾರ ಇಲ್ಲ ಎಷ್ಟು ಜನಕ್ಕೆ ಕೆಲಸ ಅಂತ ಕೇಳ್ತಾರ, ಎಷ್ಟು ಜನಕ್ಕೆ ನೆರಳು ಕೊಡ್ತಾರ ಅಂತ ಕೇಳ್ತಾರ ಅಂತ ನಾನು ಗಮನಿಸ್ತಿರ್ತೇನೆ. ಇಷ್ಟು ಜನಕ್ಕೆ ನೆರಳಪ್ಪ, ಇಷ್ಟು ಜನಕ್ಕೆ ಕೆಲಸ ಕೊಟ್ರೆ ಒಂದು 10,000 ಜನಕ್ಕೆ ಅವ್ರು ನಂಬ್ಕೊಂಡು 60,000 ಜನ ಅವರು ನಂಬ್ಕೊಂಡು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಬಸ್ಸು, ಕರೆಂಟು ಎಲ್ಲ ಇದೆ ಕಣೋ, ಕಡಿಮೆ ಅಂದ್ರು 6 ಲಕ್ಷ ಜನಕ್ಕೆ ಪರೋಕ್ಷವಾಗಿ ಊಟ ಆಗ್ತಿದ್ದೀನೋ ಅಂತ ಹೇಳ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವರ ಯೋಚನೆಗಳು ಆಗ್ತಾರೆ. ಅದರಿಂದ ದುಡ್ಡು ಲಾಭ ಅದು ಬೇರೆ. ಉದ್ಯಮಪತಿಗಳು, ನೀವು ಅವ್ರ ಜೊತೆಲಿ ಇದ್ ನೋಡಿ, ನೀವು 4 ಹೆಜ್ಜೆ ಯಾವತ್ತೂ ಅಷ್ಟೇ. 7ನೇ ಕ್ಲಾಸ್ ಓದ್ತಿದ್ದೀರಂದ್ರೆ 10ನೇ ಕ್ಲಾಸು ಸ್ಟೂಡೆಂಟ್ನ ನೋಡಿ, ಅವ್ನ ರ್ಯಾಂಕ್ ಹೆಂಗ್ ಹೊಡಿತಿದ್ದಾನೆ, ಈಗಲಿಂದಲೇ ಸಿದ್ಧತೆ. ಈಗಲಿಂದಲೇ ಸಿದ್ಧತೆ. 10th ಓದ್ತಿದ್ದೀರಿ ಅಂದ್ರೆ ಡಿಗ್ರಿ ಓದ್ತಿರೋ ಹುಡುಗನನ್ನ ನೋಡಿ, ಅವನ ಹೇಗೆ ತಯಾರು ಮಾಡ್ಕೋತಿದ್ದಾನೆ, ಯಾವ ತರ ಓದ್ಕೋತಾನೆ, ಹೀಗೆ ಅವನ ಸಕ್ಸಸ್ಗೆ ಕಾರಣ ಅಂತ. ಬರೀ ನೋಡಿದ ತಕ್ಷಣ ನಾನು ಆಗ್ಬಿಡ್ಬೇಕು ಅನ್ನೋದಲ್ಲ, ಪ್ರಯತ್ನಂ. ಅದಕ್ಕೆ ನಮ್ಮ ಜೊತೆ 4 ಜನ ಒಳ್ಳೆಯವರು ಇರ್ಬೇಕು. ಆ ಒಳ್ಳೆಯವರು ಯಾರು? ಒಬ್ಬ IAS ಓದೋ ಹುಡುಗ IAS ಓದ್ತಿರೋ ಅಂತವ್ರ ಜೊತೆಲೇ ಇರ್ಬೇಕು. ಸಿದ್ಧತೆ. ಯಾರೋ 10th ಓದೋ ಹುಡುಗರ ಜೊತೆಲಿ ಕೂತ್ಕೊಂಡ್ರೆ ನೀವು IAS ಅಲ್ಲ, ಡಿಗ್ರಿ ಕೂಡ ಪಾಸ್ ಆಗಲ್ಲ. ನಿಮ್ಮ ಮೆಂಟಾಲಿಟಿ 10th ಗಿಂತ ಕೆಳಗಡೆ ಬಂದ್ಬಿಡುತ್ತೆ. ಆ ರೀತಿ ಯೋಚನೆ ಮಾಡ್ತೀರಾ. ಹೌದು, ನೀವು ಡಿಲ್ಲಿ ಆಳ್ಬೇಕು ಅಂದ್ರೆ ಗಲ್ಲಿಲ್ ಕೂತ್ಕೊಂಡು ಗೋಲಿ ಆಡ್ತಾ ಕೂತ್ಕೊಳ್ಳೋದಲ್ಲ, ಡಿಲ್ಲಿಗೆ ಮೀರಿದ ಯೋಚನೆ ಮಾಡಬೇಕು. ಎಸ್, ದಯಮಾಡಿ ಹೇಳ್ತೇನೆ, ಕೃಷ್ಣ ಹೇಳಿದ್ದು, ಎಂತ ಬದುಕು ಹಾಳು ಮಾಡಿ ಇಟ್ಕೋಬಿಟ್ರು. ನಿನ್ನ ವ್ಯಕ್ತಿತ್ವವೇನು, ನಿನ್ನ ಶಕ್ತಿ ಏನು, ಸಾಮರ್ಥ್ಯವೇನು. ತುಂಬಾ ಪ್ರಾಮಾಣಿಕ ಆತ, ತುಂಬಾ ದಾನಗುಣ ಸಂಪನ್ನ, ಹೃದಯವಂತಿಕೆಯ ವ್ಯಕ್ತಿ. ಕಾರಣ ಸತ್ತಿದ್ದು ಅವನ ತೀರಾ ಒಳ್ಳೆತನದಿಂದಲೇ. ಎರಡನೇದು ಸತ್ತಿದ್ದಕ್ಕೆ ಕಾರಣ 4 ಜನ ಮೂರ್ಖರ ಜೊತೆ ಗುರುತಿಸ್ಕೊಂಡಿತ್ತು. ಆ ಮೂರ್ಖರ ಮಾತು ಅವನ ಮೈಂಡ್ಗೆ ಏರ್ಬಿಡ್ತು. ದಟ್ ಈಸ್ ದ ಪ್ರಾಬ್ಲಮ್. ಅದನ್ನೇ ವಿಭೀಷಣರಿಗೆ ಅರ್ಥ ಆಗುತ್ತೆ. ಅಕಸ್ಮಾತ್ ಆ ಮಹಾಮೂರ್ಖ ರಾವಣನ ಜೊತೆಯಲ್ಲಿದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ. ರಾವಣರ ಯುದ್ಧ ನಡೆಯುವಾಗ, ಮಹಾಪ್ರಣವ ಶಕ್ತಿಯ ಯುದ್ಧ ನಡೆಯುವಾಗ ಕಂಪಿಸಿ ಜಾಂಬವಂತನಿಂದ ಹಿಡಿದು ಲಕ್ಷ್ಮಣ, ಹನುಮ ಎಲ್ಲರೂ ಬೆವತ್ತು ಬಿಟ್ಟಿರ್ತಾರೆ. ರಾಮರು ತನ್ನನ್ನೇ ಮರೆತು ಬಿಟ್ಟಿರ್ತಾರೆ. ಅಂಥದ್ದೊಂದು ಘನಘೋರ ಯುದ್ಧ ನಡೀತಿರುತ್ತೆ. ವಿಭೀಷಣ ಕಂಪಿಸಿ ಬಿಡ್ತಾನೆ. ಒಬ್ಬೊಬ್ರು ಮುಖ ಹಿಂಗ್ ನೋಡ್ಕೋತಾರೆ. ಹೀಗೆ ನಾವು ಆ ಜಾಗದಲ್ಲಿದ್ದಿದ್ರೆ ಏನು ಗತಿ ಅಂತ. ಒಬ್ಬ ಮೂರ್ಖನ ಜೊತೆಯಲ್ಲಿದ್ರೆ, ಒಬ್ಬ ಎಡವಟ್ಟು ವ್ಯಕ್ತಿಯ ಜೊತೆಯಲ್ಲಿದ್ರೆ ಏನು ಗತಿ ಅಂತ ಯೋಚನೆ ಮಾಡಿ ನೋಡಿ ಮಕ್ಕಳೇ. ನಾವ್ ಆಗೋದಿದೆ, ನಮ್ಗೆ ಅವತ್ತು ಗೊತ್ತಾಗಲ್ಲ. ಅವತ್ತಿಗೆ ಒಂದು ಕಂಫರ್ಟ್ ಝೋನ್ ಹುಡ್ಕೊಂಡ್ಬಿಟ್ಟಿದೀವಿ. ಅಳೋರ್ ಜೊತೆಲಿ ಕುತ್ಕೋಬೇಡಿ, ದುಃಖ ಹೇಳೋರ್ ಜೊತೆಲಿ ಯಾವಾಗ್ಲೂ ದುಃಖ ಹೇಳೋರ್ ಜೊತೆಲಿ ಕುತ್ಕೋಬೇಡಿ, ಯಾವಾಗ್ಲೂ ಸಮಸ್ಯೆ ಹೇಳೋರ್ ಜೊತೆಲಿ ಕುತ್ಕೋಬೇಡಿ, ಯಾವತ್ತು ಪುಕ್ಕಲ್ತನವಾಗಿ ಮಾತಾಡೋರ್ ಜೊತೆಲಿ ಕುತ್ಕೋಬೇಡಿ, ಹೇಳ್ಕೊಳ್ಳೇಬೇಡಿ, ಅಲ್ಲಿರಬೇಡಿ. ದ ನೆಗೆಟಿವ್ ಮಾತಾಡೋರ ಹತ್ರ ಮಾತ್ರ ಕುತ್ಕೋಬೇಡಿ. ಹಿ ಫೈಂಡ್ಸ್ ಎ ನೆಗೆಟಿವ್. ಬೇಕು ನಮಗೆ ಏನಾದ್ರೂ ಒಂದು ಪ್ರಾಜೆಕ್ಟ್ ಮಾಡುವಾಗ ಅವ್ರಿಗೆ ಹಾಕ್ಬಿಡಿ ಕಿವಿನಲ್ಲಿ, ಸೂಪರ್ ಆಗಿ ನೆಗೆಟಿವ್ ಕೊಡ್ತಾರೆ, ತಗೊಳ್ಳಿ, ಅದನ್ನ ಕರೆಕ್ಷನ್ ಮಾಡಕ್ ನೀವು ತಗೊಳ್ಳಿ. ಅವನು ನೆಗೆಟಿವೇ ಹುಡುಕೋದು. ಅವನ ಮನಸ್ಸು ಅದರಲ್ಲೊಂದು ಲೋಪವನ್ನ ಹುಡುಕುತ್ತಾನೆ, ದೋಷವನ್ನ ಹುಡುಕುತ್ತಾನೆ. ನೀವು ಮಾಡ್ತಿರೋದು ಹೇಳ್ಬೇಡಿ, ಈ ತರ ಯಾರೋ ಈ ತರ ಅನ್ಕೊಂಡಿದ್ದಾರೆ, ಈ ತರದೊಂದು ಮಾಡೋದು ಏನಂತೀರಾ ಅಂತ ಹಿಂಗ್ ಹಾಕಿ.
ದಿಲ್ ಫೈಂಡ್ ಎ ದೋಷ. ಓ ಹಿಂಗಾಗುತ್ತೆ ಗೊತ್ತಾ, ಅಷ್ಟೇ. ಎಷ್ಟು ಇನ್ಪುಟ್ ಬೇಕೋ ಅಷ್ಟು ತಗೊಳ್ಳಿ, ಅದನ್ನೆಲ್ಲ ಕರೆಕ್ಷನ್ ಆಫ್ ಮಿಸ್ಟೇಕ್ಸ್ ಮಾಡ್ಕೊಳ್ಳಿ. ಓಹೋ ಈ ತಪ್ಪು, ಯಾಕಂದ್ರೆ ಅವನ ಕಣ್ಣಿಗೆ ಬೇಗ ಕಾಣೋದು ತಪ್ಪೆ, ದೋಷವೇ, ಯಾಕಂದ್ರೆ ಭಯ, ಅವನಿಗೆ ಮಾಡೋಲ್ಲ, ನುಗ್ಗಲ್ಲ. ಏನ್ ಸ್ವಾಮಿ ನೀನು ಈ ತರ, ಓ ನಿಮ್ ಬಾಸ್ಗೆ ಹೇಳಪ್ಪ ಬಿದ್ಬಿಡ್ತಾರೆ, ಹಿಂಗ್ ಕೊಟ್ಬಿಟ್ಟು ಹಿಂಗಾಗ್ಬಿಟ್ಟು ಅನ್ನತಕ್ಕಂಥದ್ದು. ಎಸ್, ಆ ತರ ನಿಮ್ಮದನ್ನ ತಗೊಳ್ಳಿ. ಇಲ್ಲ ಅವ್ರ ಜೊತೆಲೆ ಕುತ್ಕೊಂಡಿದ್ರೆ ನೀವೇನು ಮಾಡೋಲ್ಲ. ಈಜೆಲ್ಲ ನೀವು ಅಯ್ಯೋ ಚಳಿ ಆಗುತ್ತೋ, ಅಯ್ಯೋ ಮಳೆ, ಅಯ್ಯೋ ಇದು ಅಂತ ಯಾವಾಗ್ಲೂ ಹೇಳೋ ಅಂತವನ ಹತ್ರ ನೀವು ಈಜಲಿಕ್ಕೆ ಅವನ ಜೊತೆಲಿ ಹೋಗ್ಬೇಡಿ. ನೀವು ಈಜ್ ಕಲಿಯೋದಲ್ಲ, ನೀರಲ್ಲಿ ಕೂಡ ಕಾಲಿಡಲ್ಲ, ಮನೆ ದಾಟಿ ಹೊರಗಡೆ ಬರಲ್ಲ. ಈ ಧನುರ್ಮಾಸಕ್ಕೆ ಬೆಳಿಗ್ಗೆ ಎದ್ದು ನೀವು ಒಂದು ಪೂಜೆ ಧ್ಯಾನ ಏನೂ ಮಾಡ್ಲಿಕ್ಕೆ ಆಗೋಲ್ಲ. ಚಳಿ ಬಿಡ್ರಿ, ಅವನು ಹುಡ್ಕೋದೇ ಚಳಿ. ಈ ಚಳಿಲಿ ಹೋದ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾನೆ ಅವನು. ಈ ಚಳಿಲಿ ಹೋದ್ರೆ ಕೈಕಾಲು ಎಳೆಯುತ್ತೆ ಅಂತಾನೆ. ಈ ಚಳಿಲಿ ಹೋದ್ರೆ ಸ್ಕಿನ್ ಎಲ್ಲ ಸುಕ್ಕಾಗ್ಬಿಡುತ್ತೆ ಅಂತಾನೆ. ಅವನನ್ನು ಕೇಳಿ, ಚಳಿಯಿಂದ ಏನೆಲ್ಲ ಆಪತ್ತು ಬರುತ್ತೆ ಅಂತ ಅವನನ್ನ ಕೇಳಿ. ಸೊ ಅದಕ್ಕೊಂದು ಕರೆಕ್ಷನ್ ಮಿಸ್ಟೇಕ್ ತಗೊಳ್ಳಿ. ಅದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ, ಅಯ್ಯೋ ಅದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ತುಪ್ಪ ತಿನ್ಬೇಕು, ಚೆನ್ನಾಗಿ ಮೆಣಸು ಹಾಕಿರೋದು, ಜೀರಿಗೆ ಹಾಕಿರೋದು, ಓಮಕಾಳು ಹಾಕಿರೋದೆಲ್ಲ ಪ್ರಸಾದಗಳು ತಿನ್ಬೇಕು. ಬೆಳಿಗ್ಗೆ ಅದು ಯಾರು ಮಾಡೋದು? ದೇವಸ್ಥಾನದಲ್ಲಿ ಮಾಡ್ತಿದಾರಲ್ಲ ಪ್ರಸಾದ, ಸೂಪರ್. ಸ್ಕಿನ್ ಇದಾಗುತ್ತೆ, ಡ್ರೈ ಸ್ಕಿನ್ ಆಗುತ್ತೆ. ಅದಕ್ಕೆ ಹೆಂಗ್ ಮಾಡೋದು? ಒಂದು ಚೆನ್ನಾಗಿ ಗಾಣದೆಣ್ಣೆ, ತೆಂಗಿನೆಣ್ಣೆ ರಾತ್ರಿ ಚೆನ್ನಾಗಿ ಹಚ್ಕೋ, ಅದಕ್ಕೊಂದು ಮ್ಯಾಟ್ ಥರ ಏನಾದರೂ ಹಾಕೊಂಡು ಮಲಕ್ಕೋ ಅಚ್ಚುಕಟ್ಟಾಗಿ. ಅದಕ್ಕೆ ಅಂತ ಸಪ್ರೇಟ್ ಒಂದು ಟವಲ್ ಗಿವಲ್ ಹಾಕ್ಕೊಂಡು ಬೆಳಿಗ್ಗೆ ಅದು ಬೆಚ್ಚಗೆ ಸ್ನಾನ ಮಾಡ್ಕೋ. ಸೊ ಸ್ಕಿನ್ ಡ್ರೈಗಿಲ್ಲ. ಅವನೇ ಉತ್ತರ ಕೊಡ್ತಾನೆ, ಅವ್ನು ಮಾಡಲ್ಲ. ಅವನ ಹತ್ರ ಉತ್ತರನೂ ಇದೆ, ನೆನ್ಪಿಟ್ಕೊಳ್ಳಿ. ಬಟ್ ಅವ್ನ ಕಣ್ಣಿಗೆ ಕಾಣಿಸೋದು ದೊಡ್ಡದಾಗಿ ದೋಷನೇ. ಗಾಡಿ ತಗೊಂಡೋದ್ರೆ ಗುದ್ದೋದೆ. ಇಂಥವರಿಂದ ದೂರವಿರಿ. ಮೂರ್ಖರ ಜೊತೆ, ದುಷ್ಟರ ಜೊತೆ, ಅವನನ್ನ ಸಮಾಜ ಬಯಸ್ಕೊಳ್ತಾ ಅವನ ಜೊತೆ ಯಾಕೆ ನಿಮಗೆ? ಅವನು ನಿಮ್ಮನ್ನು ಬಹುದೊಡ್ಡ ದುಷ್ಟ ಮಾಡಿಬಿಡ್ತಾನೆ. ಇವತ್ತು ತುಂಬಾ ಜನ ಜೈಲಿಂದ ಬಿಡುಗಡೆ ಆಗಿದಾರಲ್ಲ, ಕಾರಣ ಏನ್ ಗೊತ್ತಾ? ಜೈಲಲ್ಲಿ ಇರೋದೇನು ಗೊತ್ತಾ? ಯಾರೋ 4 ಜನ ಎಡವಟ್ಟು ವ್ಯಕ್ತಿಗಳ ಜೊತೆಲಿ ಇದು, ಅಣ್ಣ ನಾವಿದ್ದೀವಣ್ಣ, ನಾವು ನೋಡ್ಕೋತೀವಣ್ಣ, ನಮ್ಮನ್ನು ಹೇಳ್ಕೊಂಡೋಗಿ ಹಾಕ್ಬಿಟ್ರು. ಇದು ಆಗಿರೋದು. ಕರ್ಣನನ್ನ ಹಂಗೆ ಮಾಡಿತ್ತು. ಕೃಷ್ಣ ಅದೇ, ಏನು ಕೆಲಸ ಮಾಡಿಬಿಟ್ಟಿಯೋ ಕರ್ಣ, ಏನು ಕೆಲಸ, ಇಲ್ಲಿವರೆಗೂ ಊದ್ಕೋಬಿಟ್ಟಿದ್ದೀನಿ ಕೃಷ್ಣ, ನಾನೇನು ಬರೋಕ್ಕಾಗಲ್ಲ, ಅದೇ ಮಾಡ್ಕೊಳತ್ತೀನಿ. ಇಲ್ಲಿವರೆಗೂ ಊತಿಕೊಂಡು ಬಿಡುತ್ತೀರಿ, ಸಿಕ್ಕಾಕೋಬಿಡ್ತೀರಿ. ಅದರಿಂದ ಯಾರ ಜೊತೆಲಿದ್ದೀರಿ? 4 ಜನ ಮೇಧಾವಿಗಳ ಜೊತೆಲಿದ್ದೀರಾ? ಖಂಡಿತ ಯು ವಿಲ್ ಲರ್ನ್ ಅ ಬೆಟರ್ ಥಿಂಗ್ಸ್. ಹೌದು, 4 ಜನ ವಿದ್ವತ್ತಿರೋ ವ್ಯಕ್ತಿಗಳ ಜೊತೆಲಿದ್ದೀರಾ, ಒಳ್ಳೆ ಚರ್ಚೆ ಅದು. 4 ಜನ ಶ್ರೀಮಂತರ ಜೊತೆ ನೀವು ಕುತ್ಕೊಂಡು ನೋಡಿ. ನೀವು ಶ್ರೀಮಂತರಾಗ್ಲಿಲ್ಲ ಅಂದ್ರೆ ನನ್ನ ಮಾತು 100%. ನಾನು ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಕಾರಣ ಜ್ಞಾನ ಭಂಡಾರದ ಅಪರೂಪದ ವ್ಯಕ್ತಿಗಳ ಜೊತೆ ಕುಳಿತಿದ್ದು. ಈಗಲೂ ಕುಳಿತುಕೋತೇನೆ. ಈಗಲೂ ಅವರ ಜಾತಕ ನೋಡೋ ಹಾಗೆ ನನಗೆ ಜಾತಕ ಅಲ್ಲ, ಅವರಿಂದ ಕಲಿಯೋದು, ಅದನ್ನ ನಿಮಗೆ ತಿಳಿಸೋದು, ನನಗೂ ಅಪ್ಲೈ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ಸಾಗೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆಶ್ಲೇಷ ನಕ್ಷತ್ರ. ನೀವು ಶ್ರೀಮಂತರಾಗಬೇಕಾ? ಈ ಡೈರಿನಲ್ಲಿ ಬರೆದಿಟ್ಕೊಳ್ಳಿ, ಶ್ರೀಮಂತರ ಜೊತೆ ಇರಿ. ಅವ್ರ ಥರ ದೊಡ್ಡ ಕಾರು ಅದಲ್ಲ, ಅವರ ಕೆಲಸದ ಪಕ್ವತೆ ಕಲೀರಿ. ಅವನು ಶ್ರೀಮಂತ ಸುಮ್ಮನೆ ಆಗಿರೋಲ್ಲ, ಅದರ ಹಿಂದ್ಗಡೆ ಪರಿಶ್ರಮ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ, ರಿಸರ್ಚ್ ಇರುತ್ತೆ. ಅದನ್ನ ನೋಡಿ. ಅವನು ಖರ್ಚು ಮಾಡ್ತಾನೆ, ನಾನು ಖರ್ಚು ಮಾಡ್ತೀನಿ ಅಂದ್ರೆ ಬೀದಿಗೆ ಬೀಳ್ತೀರಾ, ಇರೋದನ್ನು ಕಳ್ಕೊಂಡು. ಅವನ ಥರ ಕಾರ್ ತಗೋತೀನಿ, ಅವನ ಥರ ವಾಸ್ತವ ಸಾಲ ಮಾಡಿ ನೆತ್ತಿಗೆ ಸುರ್ಕೋಬೇಕು. ಅವನಿಗೆ ಯಾವುದೋ ಬ್ಯಾಂಕ್ ಫ್ರೀಯಾಗಿ ಕೊಟ್ಟಿದೆ, ಅವನ ಬ್ಯಾಂಕಲ್ಲಿರೋ ದುಡ್ಡು ನೋಡಿ ಫ್ರೀಯಾಗಿ ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟಿದೆ. ಹೋಗೋ ಸುತ್ತ ಫ್ರೀಯಾಗಿ ಲಾಂಚ್ ಎಲ್ಲ ಬಳಸ್ಕೊ ಅಂತ ಹೇಳ್ಬಿಟ್ಟು, ಫ್ಲೈಟಲ್ಲಿ 20% ಡಿಸ್ಕೌಂಟು, 10% ಡಿಸ್ಕೌಂಟು, 5 ಸ್ಟಾರ್ ಹೋಟ್ಲಲ್ಲಿ 20% ಡಿಸ್ಕೌಂಟ್. ಓ ಸೂಪರ್ ಅಂತ ಹೇಳ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಅಂದರೆ ಗೋವಿಂದ. ಅದಲ್ಲ,
ಒಬ್ಬ ಶ್ರೀಮಂತನ ಜೊತೆಲಿದ್ರೆ ನೀವು ಶ್ರೀಮಂತರಾಗ್ತೀರಿ ಅಂದ್ರೆ ನೀವು ಅವನ ಒಂದು ಸದ್ಬಳಕೆಯ ವ್ಯಕ್ತಿತ್ವವನ್ನ ತಿಳ್ಕೊತೀರ. ಅವನು ಹೇಗೆ ಆ ಒಂದು ಸಮಯವನ್ನ ಹೇಗೆ ಬಳಸಿಕೊಂಡ ಅನ್ನತಕ್ಕಂಥದ್ದು ಮಾಡ್ತೀರಾ ಅಂತ ಅನ್ಕೊಂಡು ಆಶ್ಲೇಷ ನಕ್ಷತ್ರದ ದಿನ ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ರಿಲೇಟೆಡ್ ಯಾವುದೇ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕೊಡತಕ್ಕಂಥ ಒಂದು ದಿನ. ಇನ್ನು ವೃಷಭ ರಾಶಿ, ಒಡ ಹುಟ್ಟಿದವರ ವಿಚಾರ, ಆತ್ಮೀಯರ ವಿಚಾರ, ಇಲ್ಲ ಗೊತ್ತಿರುವವರು ಕೊಡೋದು ತಗೊಳ್ಳೋದು, ಸ್ನೇಹಿತರು, ಪಾಲುದಾರಿಕೆ, ಅಲ್ಲೊಂದು ನೋವುಂಟು. ಬರವಣಿಗೆ, ಲೇಖನ, ಒಂದು ಚಾರ್ಟರ್ಡ್ ಅಕೌಂಟೆಂಟ್, ರೈಟ್ ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಳ್ಳಿ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಇಷ್ಟು ಕಸ ಇಟ್ಕೊಳ್ಳೋ ಬದಲು 100 ಕತ್ತೆ ಇಟ್ಕೊಳ್ಳೋ ಬದಲು ಒಂದು ಒಳ್ಳೆ ಕುದುರೆ ಇಟ್ಕೊಳ್ಳಿ. ನಾನು ಅನುಭವಿಸಿದ್ದೇನೆ, ಮೂರ್ಖರ ಸಂತೆಯನ್ನು ನಾನು ಅನುಭವಿಸಿದ್ದೇನೆ. ನನ್ನ ಗುರುಗಳು ಹೇಳಿದ್ದಿತ್ತು, ದಯಮಾಡಿ ಹೇಳ್ತಿದ್ದಾನೆ, ದ ರೈಟ್ ಪರ್ಸನ್ ವಿಲ್ ಗೈಡ್ ಯು. ಲಿಟಲ್ ಕಾಸ್ಟ್, ಲಿಟಲ್ ಎಕ್ಸ್ಟ್ರಾ ಕಾಸ್ಟ್, ಬಟ್ ಯು ವಿಲ್ ಲೀಡ್ ಅ ಗುಡ್ ಲೈಫ್. ಡೂ ದ್ಯಾಟ್. ಗೆಲುವು ನಿಮ್ಮದು. ಏನು ಮಿಥುನ ರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಬ್ಯೂಟಿಫುಲ್ ಕನ್ಸಲ್ಟೆನ್ಸಿ, ಲೀಗಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮಧ್ಯವರ್ತಿ ಕೆಲಸಗಳು ವಿಶೇಷ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ, ಟೆಕ್ನಿಕಲ್ ಕೆಲಸ, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಹ್ಯಾಕಿಂಗ್ ಇರ್ಬೋದು, ಮೆಷಿನರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಸ್ಟ್ರಕ್ಚರಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಈ ರೀತಿಯ ಆ ಒಂದು ತಾಂತ್ರಿಕ ವಿಭಾಗದ ಯಂತ್ರ ಹಾಗೂ ತಂತ್ರ ಎರಡಕ್ಕೂ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಸಕ್ಸಸ್ ಕೊಡುತ್ತೆ. ಸಿಂಹರಾಶಿ, ಎಲ್ಲ ತಲೆ ಕೆಡಿಸುತ್ತೆ, ಹುಷಾರಾಗಿರಿ. ಚಂದ್ರ ಬುಧನ್ ಸಾರದಲ್ಲಿ ಕುಜನ್ ಜೊತೆ ಕುಳಿಸಿರೋದನ್ನ ಇದು ಮಾಡೋಣ ಅದನ್ನ ಮಾಡೋಣ, ಏನು ಮಾಡಲ್ಲ. ಈ ಬಸ್ ಹತ್ಕೊಂಡು ಎಸ್ ಸೇವು, ಟ್ರೈನಲ್ಲಿ ಹೋದ್ರೆ ಎಸ್ ಸೇವು, ಪ್ಲೇನಲ್ಲಿ ಹೋದ್ರೆ ಎಸ್ ಸೇವು. ಬರೀ ಹಿಂಗೆ ಅನ್ಕೊಂಡು ಕೂತ್ಕೊಳ್ಳೋದು, ಹೋಗೋದಂತೂ ಇಲ್ಲ, ಹೋಗೋದಂತೂ ಇಲ್ಲ, ಮಾಡೋದಂತೂ ಇಲ್ಲ. ಈ ರೀತಿ ಆಗ್ಬಿಡುತ್ತೆ. ಸಿಂಹರಾಶಿ ಗಲಿಬಿಲಿಯ ದಿನ ಇವತ್ತು. ನಿಧಾನ ಮಾಡಿ, ಕೇಳಿ ಮಾಡಿ, ಯೋಚಿಸಿ ಮಾಡಿ. ಯಾಕಂದ್ರೆ ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ದಿಗ್ಬಂಧನವಾಗಿ ಕೇಂದ್ರದಲ್ಲಿ ಕುಳಿತು ಗುರು ವಕ್ರವಾಗಿ ನೋಡ್ತಿರೋದನ್ನ ಮಾಡಬಾರದನ್ನೇ ಮಾಡ್ತೀರಾ. ಎಚ್ಚರಿಕೆ. ಕರ್ಣಂತರ ಹೋಗಿ ಸಿಕ್ಕಾಕೊಂಡ್ಬಿಡ್ತೀರಾ. ಏನೋ ಒಂದು ಒತ್ತಡಕ್ಕೊಳಗಾಗಿ ಯಾವುದೋ ಒಂದು ಎಡವಟ್ಟು ವ್ಯಕ್ತಿಗಳ ಪ್ರಭಾವಕ್ಕೆ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬುದ್ಧಿ ತುಂಬಾ ಚುರುಕಾಗಿ ಓಡ್ತಿರುತ್ತೆ. ನಿಮ್ಮ ವ್ಯವಹಾರ, ಉದ್ಯೋಗ, ಕೆಲಸ, ಕಾರ್ಯ, ನಿಮ್ಮ ಅಡ್ವೈಸ್ ಅದ್ಭುತವಾಗಿ ಎಲ್ರಿಗೂ ಕೆಲಸ ಮಾಡುತ್ತೆ, ನಿಮಗೆ ಮಾಡಲ್ಲ. ಸುಮ್ಮನೆ ಇದು ಬಿಡಿ. ಹೇಳಿದ್ರ ಅವನ ಅರ್ಥ ಮಾಡ್ಕೊಂಡು ಮಾಡಿದ್ನೋ ಇಲ್ಲವೋ ಬಿಟ್ನೋ ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಕೆಲವು ನಿಮ್ಮದು. ತುಲಾ ರಾಶಿ, ಸೂಪರ್ ಸರ್ವಿಸ್ ಓರಿಯೆಂಟೆಡ್, ಸೂಪರ್ವೈಸಿಂಗ್ ಕೆಲಸ, ಮೇಂಟೆನೆನ್ಸ್ ಕೆಲಸ, ಗೈಡೆನ್ಸ್ ಕೆಲಸ, ನೋಡ್ಕೊಳ್ಳೋ ಕೆಲಸ. ತೋಟ ಮಾಡೋದು ಬೇರೆ, ತೋಟ ನೋಡ್ಕೊಳ್ಳೋದು ಬೇರೆ. ತರಕಾರಿ ಬೆಳೆಯೋದು ಬೇರೆ, ಕಟಾವ್ ಮಾಡೋದು ಬೇರೆ. ಕಟಾವ್ ಮಾಡೋದು ಬೇರೆ, ಅದಕ್ಕೊಂದು ಬೆಲೆ ಕಟ್ಟೋದು ಬೇರೆ. ಬೆಲೆ ಕಟ್ಟೋದು ಬೇರೆ, ಅದಕ್ಕೆ ಲೋಡಿಂಗ್ ಮಾಡಿಸೋದು ಬೇರೆ. ಲೋಡಿಂಗ್ ಮಾಡಿಸೋದು ಬೇರೆ, ಅದು ಮಾರ್ಕೆಟಲ್ಲಿ ಇಳಿಸೋದು ಬೇರೆ. ಮಾರ್ಕೆಟಲ್ಲಿ ಇಳಿಸೋದು ಬೇರೆ, ಮತ್ತೆ ಅದನ್ನ ಮಾರೋದು ಬೇರೆ. ಈ ರೀತಿ ವಿಧವಾದಂಥ ಹಂತಗಳಿದೆ. ಆಯಾಯ ಕೆಲಸ ಅದರೇ ಮಾಡಬೇಕು. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿರೋ ಒಬ್ಬರು ಗುರು, ಓ ಮೈ ಗುಡ್ನೆಸ್, 30,000 ಎಂಪ್ಲಾಯೀಸ್ಗೆ ಕ್ಯಾಂಟೀನು, ಅವರ ಮಕ್ಕಳು ವಿದ್ಯಾಭ್ಯಾಸ ಅಂತೆಲ್ಲ ಹೇಳ್ತಿದ್ನಲ್ಲ, ಅವ್ರು ಹೇಳಿದ ಮಾತಿದು. ತಿಳಿದಿರೋ ಕೆಲಸವನ್ನ ನಾವು ಹಾಳಾಗಬೇಕು ಅಂದ್ರೆ ಅದನ್ನ ಬಿಡೋದೇ ನಾವು ಹಾಳಾಗ್ತೀವಿ. ತಿಳಿದಿರೋದನ್ನೇ ಮಾಡ್ತಿರ್ಬೇಕು ಮತ್ತೆ 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 ಇನ್ನೊಂದಷ್ಟು ಪಕ್ವತೆಯಿಂದ ಅಂತ. ಅದನ್ನ ಬಿಡೋದ್ರಿಂದಲೂ ಕೂಡ ನಾವು ನಷ್ಟ ಆಗ್ತಿರುತ್ತೆ. ಇವತ್ತು ನಿಮ್ಗೆ ಎಷ್ಟು ತಿಳಿದಿದೆಯೋ ಅದರ ಅನುಭವ ಸಾರವನ್ನ ಹೆಚ್ಚಿಸ್ಕೊಂಡು ಹೋಗಿ ಗೆಲುವು ನಿಮ್ಮದು. ವೃಶ್ಚಿಕ ರಾಶಿ, ಬ್ಯೂಟಿಫುಲ್. ಸಮಥಿಂಗ್ ಸೀಕ್ರೆಟ್ ಸರ್ವಿಸ್, CBI, ಗುಪ್ತಚರ ಇಲಾಖೆ, ಹವಾಮಾನ ಇಲಾಖೆ, ಸೈಕ್ಲೋನ್ ಇಲಾಖೆ, ಅಣೆಕಟ್ಟುಗಳ ನಿವಾರಣಾ ಇಲಾಖೆ, ಪ್ರಕೃತಿ ವಿಕೋಪ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮುಖ್ಯವಾಹಿನಿಗಿಂತ ಹಿಂದೆ ಇರತಕ್ಕಂಥವರು. ಹೀರೋನೇ ಕಾಣಿಸೋದು, ಡೈರೆಕ್ಟ್ರೇ ಕಾಣಿಸೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕಾಣಿಸೋಲ್ಲ, ಡಾನ್ಸ್ ಮಾಸ್ಟರ್ ಕಾಣಿಸೋಲ್ಲ, ಎಡಿಟರ್ ಕಾಣಿಸೋದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋರು ಕಾಣಿಸೋಲ್ಲ. ಹೌದಲ್ವಾ? ಹೀರೋ
ಪುಷ್ಪ 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 ಅಂತಾರೆ. ಅದರ ಹಿಂದ್ಗಡೆ ಒಬ್ಬ ಸುಕುಮಾರ್ ಇದ್ದಾರೆ. ಸುಕುಮಾರ್ ಹಿಂದ್ಗಡೆ ಸಾವಿರಾರು ಜನ ತಂತ್ರಜ್ಞರಿದ್ದಾರೆ, ಇದರಲ್ಲಿದ್ದಾರೆ. KGF ಅಂತ ಹೇಳಿದ್ದೆ ನಮಗೆ ಒಂದು ಹೀರೋ. ಅದರ ಹಿಂದ್ಗಡೆ ಒಂದು ಡೈರೆಕ್ಟರ್ ಪ್ರಶಾಂತ್ ನೀಲ್ ಕಾಣಿಸ್ತಾರೆ. ಅದ್ರ ಹಿಂದ್ಗಡೆ ಯಶ್ ಪರಿಶ್ರಮ ಇದೆ. ಆದ್ರೆ ಅದ್ರ ಹಿಂದ್ಗಡೆ ಇನ್ನೂ ಇದ್ದಾರೆ. ಆ ರೀತಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಇರತಕ್ಕಂಥವರು, ಒಂದು ಡ್ರೈವರ್ಗಳಿರ್ಬೋದು, ಒಂದು ಸೆಕ್ಯೂರಿಟಿ ಇರ್ಬೋದು, ಒಂದು ಆಫೀಸ್ ಬಾಯ್ ಇರ್ಬೋದು, ಒಂದು ಹೌಸ್ ಕೀಪಿಂಗ್ ಇರ್ಬೋದು, ಒಂದು ಇಂಜಿನಿಯರ್ ಇರ್ಬೋದು. ಮೈಕ್ರೋಸಾಫ್ಟ್ ಅಂತ ಹೇಳಿದ್ರೆ ಬಿಲ್ ಗೇಟ್ಸ್ ಅಂತೀವಿ, ಅದ್ರ ಹಿಂದ್ಗಡೆ ಸಾವಿರಾರು ಇಂಜಿನಿಯರ್ಸ್ ಇದ್ದಾರೆ. ಆಪಲ್ ಅಂದಿದೆ ಸ್ಟೀವ್ ಜಾಬ್ಸ್ ಅಂತೀವಿ, ಅದ್ರ ಹಿಂದ್ಗಡೆ ಸಾವಿರಾರು ಜನ ತಂತ್ರಜ್ಞರಿದ್ದಾರೆ, ಪರಿಶ್ರಮ ಇದೆ. ಅಂತ ಒಂದು ಬ್ಯಾಕ್ ಗ್ರೌಂಡ್ ವೃತ್ತಿಯಲ್ಲಿರ್ತಕ್ಕಂಥ ವಿಶೇಷ ಯಶಸ್ಸು. ಧನುಸು ರಾಶಿ ವಿಪರೀತ ಬುದ್ಧಿ, ಹುಷಾರಾಗಿರಿ. ಇನ್ವೆಸ್ಟ್ಮೆಂಟ್ ರಿಸ್ಕು, ಹೈ ರಿಸ್ಕು. ಈ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಯಾರನ್ನೂ ನಂಬೋದು, ಯಾರನ್ನೂ ಇದು ಮಾಡೋದು, ಜಾಗರೂಕತೆ. ದುಡುಕಬೇಡಿ, ಎಚ್ಚರಿಕೆ. ನಿಧಾನ ಮಾಡಿ. ನಿಮ್ಮ ಅಡ್ವೈಸ್ ಎಲ್ರಿಗೂ ವರ್ಕ್ ಆಗುತ್ತೆ, ತೊಂದರೆ ಏನಿಲ್ಲ. ಟೀಚಿಂಗ್, ಗೈಡಿಂಗ್, ಸ್ಟ್ರಾಟಜಿ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿದ್ದೀರಿ, ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್ ನಲ್ಲಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮಕರ ರಾಶಿ, ನಿಮಗೂ ಅಷ್ಟೇ. ಬುಧ ಲಾಭದಲ್ಲಿದ್ದಾನೆ, ಸಪ್ತಮದಲ್ಲಿ ಚಂದ್ರ, ಬುಧನ್ ಸಾರದಲ್ಲಿದ್ದಾನೆ. ಕೊಡೋದು, ತಗೊಳ್ಳೋದು, ಲೇವಾದೇವಿ, ಹಣಕಾಸು, ಕೋಆಪರೇಟಿವ್ ಸೊಸೈಟಿ, ಫೈನಾನ್ಸು, ಟೆಲಿಕಾಂ ಇಂಡಸ್ಟ್ರಿ, ಫೋನುಗಳು, ಸರ್ವಿಸು, ವಾಚ್ ರಿಪೇರಿ, ಮೊಬೈಲ್ ರಿಪೇರಿ, TV ರಿಪೇರಿ, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ, ಸರ್ವಿಸಿಂಗು, ಮೇಂಟೆನೆನ್ಸು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕುಂಭರಾಶಿ, ಬುಧ ಕೇಂದ್ರದಲ್ಲಿದ್ದಾಗ ಉದ್ಯೋಗದಲ್ಲಿ ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥದ್ದು ಇರುತ್ತೆ. ಓಡಾಟ, ಸುತ್ತಾಟ, ಒಂಟಿ ಬುಧ ಬೇರೆ, ಒಬ್ಬನೇ ಓಡ್ಬೇಕಾ ಗುರುಗಳಂತ. ಗುರು ದೃಷ್ಟಿ ಇದೆ, ಏನು ತಲೆ ಕೆಡ್ಸ್ಕೋಬೇಡಿ, ಚೆನ್ನಾಗಿದೆ. ಷಷ್ಠದಲ್ಲಿರ್ತಕ್ಕಂಥ ಚಂದ್ರ ವಿಶೇಷ ಅಭಿವೃದ್ಧಿ ಬಲವನ್ನ ಕೊಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ತುಂಬ ಸ್ಟ್ರೆಸ್ ಆಗಬೇಡಿ ಅಷ್ಟೇ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ನರ್ವಸ್ ಪ್ರಾಬ್ಲಮ್ಸ್, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್ಸ್ ಆಗತಕ್ಕಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಮೀನ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಪಂಚಮದಲ್ಲಿ ಚಂದ್ರ ಸಪ್ತಮಾಧಿಪತಿ ಹಾಗೂ ಕೇಂದ್ರಾಧಿಪತಿಯ ಭಾವದಲ್ಲಿದ್ದು ಆತ ಭಾಗ್ಯದಲ್ಲಿರೋದ್ರಿಂದ ಭಾಗ್ಯೋದಯ. ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ಬಂಧುಗಳ ಜೊತೆ ನಡೆಸ್ತಿರ್ತಕ್ಕಂಥ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ತುಂಬಾ ಅನುಕೂಲ ಸಿಂಧು ಆಗತಕ್ಕಂಥದ್ದು ಇರುತ್ತೆ. ವರ್ಕರ್ ಇಸ್ ಎ ವರ್ಕರ್. ಯಜಮಾನನೇ. ನೀವು ಯಜಮಾನರಾಗಿದ್ರೆ ಯಜಮಾನರ ಜೊತೆಲಿ ಕುತ್ಕೊಳ್ಳಿ, ವರ್ಕರ್ಸ್ ಜೊತೆ ತುಂಬಾ ಕುತ್ಕೋಬೇಡಿ. ಇನ್ಪುಟ್ ತಗೊಳ್ಳಿ, ಔಟ್ಪುಟ್ ನಿಮ್ಮದಾಗಿರ್ಲಿ. ಹಾಗೆಯೇ ವರ್ಕಿಂಗ್ ಕ್ಲಾಸ್ ಆಗಿದ್ರೆ ವರ್ಕಿಂಗ್ ಕ್ಲಾಸ್ ಆಗೇ ಇರಿ. ದೊಡ್ಡದಾಗಿ ಏನೋ ರಿಸ್ಕ್ ತಗೊಳಕ್ಕೆ ಇವತ್ತು ಮೀನರಾಶಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.